ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ಮಂದಹಾಸದ ನೆನಪಿನ ಜೊತೆಗೆ ನಾವು ನಿನ್ನೆ ನಿಲ್ಲಿಸಿದ್ದೆವು. ಆ ಮಂದಹಾಸದ ವಿವರ ಆಚಾರ್ಯರು ಏನು ಹೇಳಿದ್ದಾರೆ ಮತ್ತು ಮುಂದೆ ಭಗವಂತನ ಕರುಣಾ ಕಟಾಕ್ಷದ ಚಿತ್ರಣ ಏನು ಬರುತ್ತೆ ಅನ್ನೋದನ್ನು ಇವತ್ತು ನೋಡೋಣ. ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಮಧೀಷಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಆ ಮಂದಸ್ಮಿತ ಅನ್ನುವುದು ಯಾವುದಕ್ಕೋಸ್ಕರ ಭಗವಂತನ ಮುಖದಲ್ಲಿ ಮಂದಹಾಸ ಇದೆ ಅಂದರೆ ಪೂರ್ಣ ಅನನ್ಯ ಸುಖೋದ್ಭಾಸಿ, ಪರಿಪೂರ್ಣವಾದ ಆನಂದದ ಮತ್ತು ಸಾಟಿ ಇಲ್ಲದ ದುಃಖದ ಸ್ಪರ್ಶ ಇಲ್ಲದ ಆನಂದದಿಂದ ಹೊಮ್ಮಿದ ಮಂದಹಾಸ ಅದು. ಮತ್ತೆ ಅದು ಆನಂದದಿಂದ ಹೊಮ್ಮಿದ್ದು ಅಷ್ಟೇ ಅಲ್ಲ, ಆ ಮಂದಹಾಸವನ್ನು ನಾವು ನಮ್ಮ ಹೃದಯದಲ್ಲಿ ಜೀವಸ್ವರೂಪದ ಬಿಂಬರೂಪದಲ್ಲಿ ಆ ಮಂದಹಾಸವನ್ನು ಕಂಡಾಗ ಅದು ನಿತ್ಯಾನಂದ ಪದಪ್ರದಂ ಅಂತ. ನಿತ್ಯವಾದ ಆನಂದವನ್ನು ಕೊಡ್ತಕ್ಕ ಪದ ಅಂದರೆ ಮೋಕ್ಷ. ಅದು ಮೋಕ್ಷಪ್ರದವಾದ ಮಂದಹಾಸ. ಅದು ಆನಂದದಿಂದ ಬಂದದ್ದು, ಅದು ದುಃಖ ಸ್ಪರ್ಶವಿಲ್ಲದ ಕೇವಲ ಆನಂದವನ್ನು ಕೊಡುವಂಥ ಮಂದಹಾಸ ಅಂತ. ಈ ಮಂದಹಾಸದ ರೂಪಕ್ಕೆ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ನಾಮವನ್ನು ಬಳಸಿದ್ದಾರೆ ಆಚಾರ್ಯರು. ಇಲ್ಲಿ ಗೋವಿಂದ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಈ ಗೋವಿಂದ ಶಬ್ದಕ್ಕೆ ಕೆಲವು ಅಪೂರ್ವ ಅರ್ಥಗಳಿವೆ. ಒಂದು, ಗೋವು ಅಂದರೆ ಸಂಸ್ಕೃತದಲ್ಲಿ ಭೂಮಿ, ಗೋವಿಂದ ಅಂದರೆ ಭೂಮಿಗೆ ಇಳಿದು ಬಂದವ ಅಂತ ಅರ್ಥ. ಹಾಗಾಗಿ ಭಗವಂತನ ಎಲ್ಲ ಅವತಾರಗಳನ್ನು ಕೂಡ ಒಂದು ಶಬ್ದದಿಂದ ಹೇಳುವುದಿದ್ದರೆ ಭೂಮಿಗೆ ಇಳಿದು ಬಂದ ಭಗವಂತ ಅಂತ ಅರ್ಥ ಗೋವಿಂದ ಅಂದರೆ. ಆಮೇಲೆ ಭಗವಂತನ ಅನೇಕ ಅವತಾರ ರೂಪಗಳನ್ನು ಕೂಡ ಅದು ಹೇಳುತ್ತೆ. ಗೋವು ಅಂದರೆ ಸಂಸ್ಕೃತದಲ್ಲಿ ಭೂಮಿ ಅಂತ ಒಂದು ಅರ್ಥ ಹೇಳಿದೆ. ಇನ್ನೊಂದು ಅರ್ಥ ಗೋವು ಅಂದರೆ ಸಂಸ್ಕೃತದಲ್ಲಿ ಅರ್ಥ ನೀರು ಅಂತ. ಗೋವು ಅಂತಂದರೆ ಮೂಲಭೂತವಾದ ಅರ್ಥ ಚಲಿಸುವಂಥದ್ದು ಅಂತ. ಗಮಲಗತವು ಟು ಗೋ, ಇಂಗ್ಲೀಷ್ನಲ್ಲಿ ಗೋ ಅಂದರೆ ಏನೋ ಅದೇ ಸಂಸ್ಥೆಯಲ್ಲಿ ಕೂಡ ಗೋ ಅಂದರೆ ಟು ಗೋ, ಚಲಿಸುವಂಥದ್ದು. ಭೂಮಿ ನಿರಂತರ ಚಲಿಸುತ್ತಿದೆ ತನ್ನ ಕಕ್ಷೆಯಲ್ಲಿ, ಆದ್ದರಿಂದಲೇ ಇರಬಹುದು ಪ್ರಾಚೀನದನ್ನು ಗೋ ಅಂತ ಕರೆದಿರಬಹುದು. ನೀರು ನಿರಂತರ ಹರಿಯುವಂಥದ್ದು, ಆದ್ದರಿಂದ ನೀರನ್ನು ಕೂಡ ಗೋವು ಅಂತ ಕರೀತಾರೆ ಶಂಸದಲ್ಲಿ. ಅಂದ ಸಂಸ್ಕೃತದಲ್ಲಿ ಗೋವು ಅಂದರೆ ಭೂಮಿ, ಗೋವು ಅಂದರೆ ನೀರು. ಗೋವು ಅಂದರೆ ನೀರು ಅಂತ ಇಟ್ಟುಕೊಂಡಾಗ ಈಗ ಭಗವಂತನ ಗೋವಿಂದ ರೂಪಕ್ಕೆ ಒಂದು ಹೊಸ ಅರ್ಥ ಬಂತು. ಗೋವಿಂದ ಅಂದರೆ ನೀರಿನಲ್ಲಿ ಇರುವವನು ಅಂತ, ಅಂದರೆ ಮತ್ಸ್ಯರೂಪಿ ಅಂತ ಅರ್ಥ. ಮತ್ಸ್ಯಾವತಾರದ ಕಥೆ ಅದರಲ್ಲಿ ಬಂತು. ಕೂರ್ಮನೂ ಸಮುದ್ರ ಮಥನೆ ಮಾಡುವಾಗ ನೀರಿನಲ್ಲೇ ಇದ್ದವ, ಅದರಿಂದ ಕೂರ್ಮನೂ ಗೋವಿಂದ, ಮತ್ಸ್ಯನೂ ಗೋವಿಂದ. ಗೋವು ಅಂದರೆ ಭೂಮಿ ಅಂತ ನಾನು ಹೇಳಿದ್ದೆ. ಗೋವಿಂದ ಅಂದರೆ ಭೂಮಿಯನ್ನು ಪಡೆದವನು ಅಂದರೆ ವರಾಹ. ಬಹಳ ಸಹಜವಾಗಿ ಭಗವಂತನ ಅವತಾರ ರೂಪಗಳನ್ನು ಈ ಶಬ್ದ ಹೇಳುತ್ತೆ. ಆಮೇಲೆ ನರಸಿಂಹ. ಗೋವು ಅಂದರೆ ಇನ್ನೊಂದು ಅರ್ಥ ತುಂಬ, ಅದಕ್ಕೆ 10-12 ಅರ್ಥಗಳಿವೆ ಸಂಸ್ಕೃತದಲ್ಲಿ. ಗೋವು ಅಂದರೆ ಇನ್ನೊಂದು ಅರ್ಥ ಸ್ವರ್ಗ ಅಂತ. ಸ್ವರ್ಗವನ್ನು ಇಂದ್ರನಿಗೆ ವೇದಯತಿ ಮರಳಿಸಿ ಕೊಟ್ಟವನು ಗೋವಿಂದ. ಅಂದರೆ ಹಿರಣ್ಯಕಶಿಪುವನ್ನು ಕೊಂದು ಇಂದ್ರನಿಗೆ ಮತ್ತೆ ಸ್ವರ್ಗದ ಒಡೆತನವನ್ನು ಕೊಟ್ಟವ ನರಸಿಂಹ ಅಂತ ಅರ್ಥ. ಅಲ್ಲಿ ಗೋವು ಅಂದರೆ ಎಲ್ಲರೂ ಹೋಗಿ ಸೇರಬೇಕಾದದ್ದು ಅಂತ, ಚಲಿಸುವಂಥದ್ದಲ್ಲ, ನಾವು ಹೋಗಬೇಕಾದಂಥ ತಾಣ, ಜ್ಞಾನ ಪ್ರಧಾನವಾದ ತಾಣ. ಆಮೇಲೆ ಗೋವು ಅಂದರೆ ಮತ್ತೆ ಭೂಮಿ, 3 ಹೆಜ್ಜೆ ಭೂಮಿಯ ದಾನವನ್ನು ಬಲಿಯಿಂದ ಪಡೆದವ ಗೋವಿಂದ ಅಂದರೆ ವಾಮನ ಅಂತ ಅರ್ಥ. ಇವೆಲ್ಲ ಸಹಜವಾಗಿ 10 ಅವತಾರದ ಕಥೆಗಳು ಈ ಶಬ್ದದಲ್ಲಿ ಬರ್ತಾರೆ.
ಆಮೇಲೆ ಗೋವಂದರೆ ಮತ್ತೆ ಭೂಮಿ, ಅದನ್ನು 21 ಬಾರಿ ದುಷ್ಟಕ್ಷತ್ರಿಯನ್ನು ಸಂಹಾರ ಮಾಡಿ ಪಡೆದವ ಗೋವಿಂದ ಅಂದರೆ ಪರಶುರಾಮ ಅಂತ ಅರ್ಥ. ಗೋವು ಅಂದರೆ ಬಿಲ್ಲಿನಿಂದ ಮುಂದಕ್ಕೆ ಚಲಿಸುವಂಥದ್ದು, ಬಾಣ ಅಂತ ಅರ್ಥ ಸಂಸ್ಕೃತದಲ್ಲಿ, ಇನ್ನೊಂದು ಅರ್ಥ. ಆದ್ದರಿಂದ ರಾವಣನನ್ನು ಕೊಲ್ಲುವುದಕ್ಕೋಸ್ಕರ ಬಿಲ್ಲಿಗೆ ಬಾಣವನ್ನು ಏರಿಸಿದವ ಗೋವಿಂದ ಅಂದರೆ ರಾಮ ಅಂತ ಅರ್ಥ. ಗೋವಿಂದ ಅಂದರೆ ಗೋವುಗಳನ್ನು ಪಡೆದವ, ಗೋಪಾಲಕನಾಗಿದ್ದವ ಕೃಷ್ಣ ಅನ್ನುವುದು ಬಹಳ ಸಹಜವಾಗಿ ಪ್ರಸಿದ್ಧವಾದ ಅರ್ಥ. ಬರೇ ಗೋವುಗಳನ್ನು ಸಾಕಿದವನಲ್ಲ. ಗೋವು ಅಂತಂದರೆ ಟು ಗೋ ಇಸ್ ಟು ನೋ ಅಂತ ನಾನು ಯಾವಾಗಲೂ ಹೇಳ್ತೇನೆ. ಜ್ಞಾನ ಅಂತ ಅರ್ಥ ಸಂಸ್ಕೃತದಲ್ಲಿ. ಹೋಗುವುದು ಅಂದರೆ ತಿಳಿಯುವುದು ಅಂತ ಅರ್ಥ. ಅವನು ಮುಂದುವರಿತಾ ಇದ್ದಾನೆ, ಜ್ಞಾನ ಮಾರ್ಗದಲ್ಲಿ ಮುಂದುವರಿಯುವುದು. ಅಂದ ಗೋ ಅಂದರೆ ಜ್ಞಾನ, ಜ್ಞಾನ ಸಾಧನವಾಗಿರತಕ್ಕಂಥ ವೇದವಾಂಗ್ಮಯ. ಮತ್ತು ಗೋ ಅಂದರೆ ಜ್ಞಾನಿಗಳು, ಜ್ಞಾನಿಗಳು, ಜ್ಞಾನ, ಜ್ಞಾನ ಸಾಧನವಾದ ವೇದ, ಇದೆಲ್ಲವೂ ಗೋ ಶಬ್ದ ವಾಚ್ಯ. ಹಾಗಾಗಿ ಗೋವಿಂದ ಅಂದರೆ ಸಮಸ್ತ ವೇದ ಪ್ರತಿಪಾದ್ಯ ಅಂತ ಅರ್ಥ. ವೇದದಿಂದ ಜನ್ಯವಾದ ಜ್ಞಾನದಿಂದ ಗಮ್ಯ ಅಂತ ಅರ್ಥ. ವೇದಜ್ಞರಾಗಿರತಕ್ಕಂಥ ಜ್ಞಾನಿಗಳಿಂದ ಪಡೆಯಲಿಕ್ಕೆ ಯೋಗ್ಯನಾದವ ಅಂತ ಅರ್ಥ. ಹೀಗೆ ಭಗವಂತ ಬರೇ ಹಸುಗಳನ್ನು ಸಲಹಿದವನಲ್ಲ. ಗೋವುಗಳು ಅಂದರೆ ವೇದಗಳು, ಪಶುಗಳು ಅಂದರೂ ವೇದಗಳು. ಸಂಸ್ಕೃತದಲ್ಲಿ ಗೋವುಗಳು ಪಶುಗಳು ಅಂತ ಅನ್ನೋದನ್ನು ವೇದ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ಇದು ಒಂದು ಮುಖ. ಆದರೆ ಗೋವು ಅಂದರೆ ಜ್ಞಾನ ಅಂತ ಅನ್ನೋ ಅರ್ಥವನ್ನು ಹೇಳಿದೆ ನಾನು. ಗೋವು ಅಂದರೆ ಜ್ಞಾನ ಅಂತ ಅರ್ಥ ಇಟ್ಟುಕೊಂಡಾಗ ದೇವತೆಗಳಿಗೆ ಪ್ರಶಾಂತ ವಿದ್ಯೆಯ ಮೂಲಕ ಜ್ಞಾನವನ್ನು ಕೊಟ್ಟವ ಗೋವಿಂದ ಅಂದರೆ ಬುದ್ಧರೂಪ. ಹಾಗೆಯೇ ವೇದದ ಅರಿವನ್ನು, ಗೋವನ್ನು, ವೇದ ಧರ್ಮವನ್ನು ಮತ್ತೆ ದುಷ್ಟರ ಸಂಹಾರ ಮಾಡಿ ಸ್ಥಾಪನೆ ಮಾಡಿದವ ಗೋವಿಂದ ಅಂದರೆ ಕಲ್ಕಿ. ಹೀಗೆ ಗೋವಿಂದ ಶಬ್ದ ಭಗವಂತ ಭೂಮಿಗಿಳಿದು ಬಂದ ಭಗವಂತ ಅಂತ ಭಗವಂತನ ಅವತಾರ ರೂಪಗಳನ್ನು ಸಮಷ್ಟಿಯಾಗಿ ಹೇಳುತ್ತೆ. ಭಗವಂತನ ದಶಾವತಾರವನ್ನು ವ್ಯಷ್ಟಿಯಾಗಿ ಪ್ರತ್ಯೇಕವಾಗಿ ಹೇಳುತ್ತೆ. ಇನ್ನೂ ಅನೇಕ ಅರ್ಥಗಳಿವೆ. ಗೋವು ಅಂದರೆ ಕಿರಣ ಅಂತ ಅರ್ಥ ಸಂಸ್ಕೃತ. ಇನ್ನೊಂದು ಅರ್ಥ ಸೂರ್ಯನಿಂದ ಭೂಮಿಯೆಡೆಗೆ ಹರಿದು ಬರುವಂಥದ್ದು, ರೇಸ್, ಅದಕ್ಕೆ ಗೋವು ಅಂತಾರೆ. ಆ ಸೂರ್ಯ ಕಿರಣದಲ್ಲಿ ಸನ್ನಿಹಿತನಾಗಿ ಸೌರಶಕ್ತಿಯನ್ನು ಜಗತ್ತಿಗೆ ಕೊಡತಕ್ಕಂಥ ಸೂರ್ಯಮಂಡಲ ಮಧ್ಯಸ್ಥನಾದ ನಾರಾಯಣನೂ ಗೋವಿಂದ. ಗೋ ಅಂದರೆ ಕಿರಣ ಅಂತ ಹೇಗೆ ಅರ್ಥವೋ ಹಾಗೆ ನಾನು ನಿನ್ನೆ ಹೇಳಿದ್ದೆ ಗೋದಾನ ಅಂದರೆ ಹೇರ್ ಕಟ್ಟಿಂಗು ಅಂತ. ಗೋ ಅಂದರೆ ಕೂದಲು ಅಂತ ಅರ್ಥ. ಸುಂದರವಾದ ಗುಂಗುರು ಕೂದಲನ್ನು ಪಡೆದ ಕೇಶವ ಅಂದರೂ ಗೋವಿಂದ ಅಂದರೂ ಒಂದರ್ಥ. ಸುಂದರವಾದ ಗುಂಗುರು ಕೂದಲುಳ್ಳವ ಗೋವಿಂದ. ಹೀಗೆ ಗೋ ಅಂದರೆ ಜ್ಞಾನ, ಗೋ ಅಂದರೆ ವೇದ, ಗೋ ಅಂದರೆ ಹಸು, ಗೋ ಅಂದರೆ ಭೂಮಿ, ಗೋ ಅಂದರೆ ನೀರು, ಗೋ ಅಂದರೆ ಸ್ವರ್ಗ, ಗೋ ಅಂದರೆ ಬಾಣ, ಗೋ ಅಂದರೆ ಕಿರಣ, ಗೋ ಅಂದರೆ ಕೇಶ, ಗೋ ಅಂದರೆ ಕಣ್ಣು, ವಿಷಯದತ್ತ ಹರಿಯುವಂಥದ್ದು. ಆದ್ದರಿಂದ ವಾಮನ ರೂಪದಿಂದ ಕಣ್ಣಿನಲ್ಲಿ ನೆಲೆಸಿದವ ಗೋವಿಂದ. ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವಾಹ ಉಪಾಸತೆ. ಹೀಗೆ ಗೋವಿಂದ ಅನ್ನತಕ್ಕ ಶಬ್ದ ಭಗವಂತನ ಅನೇಕ ರೂಪಗಳನ್ನು ಹೇಳುವುದರಿಂದ ಆ ಭಗವಂತನ ಎಲ್ಲ ರೂಪಗಳಲ್ಲೂ ಸದಾ ಮಂದಹಾಸವನ್ನು ಧ್ಯಾನ ಮಾಡುವಂಥ ರಾಜ. ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಮಂದಹಾಸವನ್ನು ಚಿಂತನೆ ಮಾಡಿದ ಮೇಲೆ ಆಮೇಲೆ ಭಗವಂತನ ಮಂದಹಾಸದ ಜೊತೆಗೆ ಕೃಪಾ ಕಟಾಕ್ಷ. ಭಗವಂತ ನಮ್ಮನ್ನು ಪ್ರೀತಿಯಿಂದ ನೋಡಬೇಕು, ಅವನ ಕಣ್ಣು ನಮ್ಮೆಡೆಗೆ ಹರಿಯಬೇಕು, ಅವನು ನಮ್ಮೆಡೆಗೆ ಗೋವಿಂದ ಆಗಬೇಕು. ಗೋ ಅಂದರೆ ಕಣ್ಣು, ಅದನ್ನು ನಮ್ಮೆಡೆಗೆ ಕಳಿಸಬೇಕು, ನಮಗೆ ಗೋವಿಂದನಾಗಬೇಕವ. ಅದಕ್ಕೋಸ್ಕರ ಮುಂದಿನ ಮಂತ್ರದಲ್ಲಿ ಅವರು ಹೇಳ್ತಾರೆ, ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ. ಇಲ್ಲಿ ಮಾತ್ರ ಇಷ್ಟರ ತನಕ ಧ್ಯಾನಿಸಬೇಕು, ಚಿಂತಿಸಬೇಕು ಅಂತ ಹೇಳಿದವರು ಈಗ ಸ್ಮರಾಮಿ ಅಂತಾರೆ. ನನಗೆ ನೆನಪಿದೆ ಅಂತ ಹೇಳ್ತಾರೆ. ನಾನು ನೆನಪಿಸಿಕೊಳ್ತಾ ಇದ್ದೇನೆ ಯಾರನ್ನ? ರಾಮಚಂದ್ರನ ಆ ಕರುಣಾ ಕಟಾಕ್ಷದ ನೋಟವನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ ಅಂತಾರೆ. ಯಾಕೆ ಅದನ್ನು ಅವರು ಆ ಭಗವಂತನ ಕೃಪಾ ಕಟಾಕ್ಷದ ವರ್ಣನೆ ಮಾಡುವಾಗ ತಾನು ಆಂಜನೇಯ ರೂಪದಿಂದ ರಾಮಚಂದ್ರನ ಆ ಕರುಣೆಯ ಕಟಾಕ್ಷವನ್ನು ಪಡೆದದ್ದು ನೆನಪಾಗಿ ಅದನ್ನು ಸ್ಮರಿಸಿ ಅಂತ ಹೇಳೋದು ಬಿಟ್ಟು ಸ್ಮರಾಮಿ ನನಗೆ ನೆನಪಿದೆ ಅಂತ ಹೇಳ್ತಾರೆ.
ಎಂಥದ್ದದು? ಸಾನುರಾಗ ಅವಲೋಕನಂ, ಅನುರಾಗದಿಂದ ಅಂದರೆ ಪ್ರೀತಿ ತುಂಬಿದ ಭಗವಂತನ ಕಣ್ಣ ನೋಟವನ್ನ, ಅವಲೋಕನವನ್ನ ನಾನು ಈಗಲೂ ನೆನಪಿಸಿಕೊಳ್ತಾ ಇದ್ದೇನೆ. ಅದು ಎಂಥ ಕಣ್ಣ ನೋಟ! ಭವ ಸಂತಾಪ ಹಾನಿದ ಅಮೃತ ಸಾಗರಂ. ಈ ಭವ ಅನ್ನುವುದು ಒಂದು ಸಂತಾಪ, ಸಂಸಾರ ಅನ್ನುವುದು ದುಃಖಗಳ ಸರಮಾಲೆ. ಆ ಸಂಸಾರ ದುಃಖದ ಸರಮಾಲೆಯನ್ನ ಹಾನಿದ ನಾಶಗೊಳಿಸುವಂಥ ಅಮೃತ ಸಾಗರ ಅಂತ. ಅದು ಅಮೃತದ ಕಡಲು, ಸುಧೆಯ ಕಡಲು. ಕೃಷ್ಣನನ್ನ ಅಮೃತ ಸಮುದ್ರ ಅಂತ ಭಗವಂತನನ್ನ ಅವರು ಅನೇಕ ಕಡೆ ಹೇಳಿದ್ದಾರೆ. ಒಂದು ಗ್ರಂಥವನ್ನೇ ರಚಿಸಿದ್ದಾರೆ, ಕೃಷ್ಣಾಮೃತ ಮಹಾರಣವ ಅಂತ. ಕೃಷ್ಣ ಅಂತ ಅನ್ನುವ ಭಗವಂತನ ಆ ಒಂದು ರೂಪವೇ ಅದು ಅಮೃತದ ಸಮುದ್ರ ಅಂತ. ಹಾಗೆ ಇಲ್ಲಿ ಹೇಳ್ತಾರೆ, ಭಗವಂತನ ಆ ಕರುಣೆಯ ನೋಟ ಉಂಟಲ್ಲ, ಅದು ಸಂಸಾರ ದುಃಖವನ್ನು ನಾಶ ಮಾಡಲಿಕ್ಕೆ ಇರತಕ್ಕಂಥ ಅಮೃತ ಸಮುದ್ರ. ಅದು ಭವಸಂತಾಪ ಹಾನಿದಾಮೃತ ಸಾಗರಂ. ಇದನ್ನ ಕಪಿಲರೂಪಿಯಾದ ಭಗವಂತನು ಹೇಳಿದ್ದ. ಅವನು ಹೇಳುವಾಗ, ತಸ್ಯಾವಲೋಕಮಧಿಕಂ ಕೃಪಯಾತಿ ಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷ್ಣೋ. ಅತಿಘೋರ ತಾಪತ್ರಯ, ಭವ ಸಂತಾಪವನ್ನೇ ಅತಿಘೋರವಾದ ತಾಪತ್ರಯದ ಉಪಶಮನಕ್ಕೋಸ್ಕರ ಭಗವಂತನ ಕಣ್ಣಿನಿಂದ ಹೊಮ್ಮಿದ ಆ ನೋಟ ಅಂತ. ಅದನ್ನೇ ಭವಸಂತಾಪ ಹಾನಿದಾಮೃತ ಸಾಗರಂ ಅಂತ ಆಚಾರ್ಯರು ಹೇಳಿದರು. ಯಾರ ಕಣ್ಣ ನೋಟ ನೆನಪಿದೆ ನನಗೆ ಅಂತ ಆಚಾರ್ಯ ಹೇಳ್ತಾರೆ, ಅವರಿಗೆ ಎರಡು ಕಣ್ಣ ನೋಟವೂ ನೆನಪಿದೆ. ಕೃಷ್ಣನ ಕಣ್ಣ ನೋಟವೂ ನೆನಪಿದೆ, ರಾಮನ ಕಣ್ಣ ನೋಟವೂ ನೆನಪಿದೆ. ಆದರೆ ಕೃಷ್ಣಾವತಾರದಲ್ಲಿ ಕೃಷ್ಣ ಭೀಮನನ್ನು ಹಚ್ಚಿಕೊಂಡಂತೆ ತೋರಿಸಿದ್ದಕ್ಕಿಂತ ಹೆಚ್ಚು ಹನುಮದವತಾರದಲ್ಲಿ ಹನುಮಂತನನ್ನ ರಾಮ ಹಚ್ಚಿಕೊಂಡಿದ್ದ. ಇಲ್ಲಿ ಮೇಲುನೋಟಕ್ಕೆ ಅವನು ಹಚ್ಚಿಕೊಂಡದ್ದು ಅರ್ಜುನನನ್ನು, ಅಲ್ಲಿ ಮೇಲುನೋಟಕ್ಕೂ ಒಳನೋಟಕ್ಕೂ ಹಚ್ಚಿಕೊಂಡದ್ದು ಹನುಮಂತನನ್ನು. ಆದ್ದರಿಂದ ಆ ಹನುಮದವತಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ಲಂಕೆಗೆ ಹೋಗಿ ಸೀತೆಯ ಚೂಡಾಮಣಿಯನ್ನು ತಂದು, ಚೂಡಾಮಣಿಂ ಪವನಜಸ್ಯ ಪದಯೋರ್ನಿಧಾಯ, ಪವನಜಃ ಪದಯೋರ್ನಿಧಾಯ ಅಂತ ಭಗವಂತನ ಪಾದದ ಮೂಲದಲ್ಲಿ ಇಟ್ಟಾಗ ಪ್ರೀತಿ ತುಂಬಿದ ಕಣ್ಣಿನಿಂದ ಆಂಜನೇಯನನ್ನು ಕಂಡನಂತೆ ರಾಮ. ಕಂಡು ಕುರುವನ್ನು ಸಮಾಶ್ಲಿಷದಮುಂ ಪರಮಾಭಿತುಷ್ಟ. ಬೇರೆ ಏನೂ ಉಡುಗೊರೆ ಕೊಡುವುದಕ್ಕೆ ಇಲ್ಲ, ಏನು ಕೊಡಬೇಕು? ಸೀತೆಯ ಚೂಡಾಮಣಿಯನ್ನ ತಂದಿತ್ತಂಥ ಆಂಜನೇಯನಿಗೆ ಏನು ಉಡುಗೊರೆ ಕೊಡಬೇಕು ಅಂತ ತೋಚದೆ ಭಗವಂತನಿಗೆ ಕೂಡ ನಾಣ್ಯತ್ ಅಮುಷ್ಯ ಯೋಗ್ಯಂ, ಇವನಿಗೆ ಯೋಗ್ಯವಾದಂಥ ಉಡುಗೊರೆ ಬೇರೆ ಯಾವುದೂ ಇಲ್ಲ ಅಂತ ಕಂಡು ಸಮಾಶ್ಲಿಷದಮು, ತನ್ನ ಬಿಗಿ ಅಪ್ಪುಗೆಯನ್ನು ಕೊಟ್ಟ. ಗಟ್ಟಿಯಾಗಿ ಬಿಗಿ ಹಿಡಿದು ಅಪ್ಪಿಕೊಂಡ. ಹಾಗೆ ಪ್ರೀತಿ ತುಂಬಿದ ನೋಟದಿಂದ ಆ ಕ್ಷಣದಲ್ಲಿ ಭಗವಂತ ಕಂಡ ಆ ಪ್ರೀತಿಯ ಪೂರವನ್ನ ನಾನು ಈಗಲೂ ಸ್ಮರಾಮಿ, ನೆನಪಿಸಿಕೊಳ್ತಾ ಇದ್ದೇನೆ. ಇಲ್ಲಿ ಹಿಂದೆ ನಾನು ಹೇಳಿದ ಹಾಗೆ ಸ್ಮರ, ನೀನು ಸ್ಮರಿಸು. ಎಂಥದ್ದದು? ಅಮೀ ಭವಸಂತಾಪ, ಅಮಿತವಾದಂಥ ಭವಸಂತಾಪ ಏನಿದೆ ಅದನ್ನು ಪರಿಹರಿಸತಕ್ಕಂಥ ಭಗವಂತನ ಕುಡಿಗಣ್ಣ ನೋಟ. ರಾಮಚಂದ್ರನಿಗೆ ಒಂದು ವಿಶೇಷಣ ಕೊಡ್ತಾರೆ, ಪೂರ್ಣಾನಂದಸ್ಯ ರಾಮಸ್ಯ ಅಂತ. ಆನಂದಪೂರ್ಣನಾದಂಥ ರಾಮ ಅಂತ. ಅಂದರೆ ಇದರಲ್ಲಿ ಎರಡು ಉದ್ದೇಶ ಅವರದ್ದು. ಸೀತೆಯನ್ನು ಕಳಕೊಂಡು ದುಃಖಿತನಾದ ರಾಮನಿಗೆ ತಾನು ಚೂಡಾಮಣಿಯನ್ನು ತಂದು ಸಂತೋಷ ಕೊಟ್ಟದ್ದಲ್ಲ. ಸೀತೆಯಿಂದ ರಾಮನಿಗೆ ವಿಯೋಗವೇ ಇಲ್ಲ. ಸೀತಾರಾಮರು ಅವರು ಯಾವಾಗಲೂ ಜೊತೆಯಾಗೇ ಇರುವವರು. ಮತ್ತು ಹಾಗಾದರೆ ರಾಮನಿಗೆ ಸಂತೋಷ, ಸೀತೆಯನ್ನು ಹುಡುಕಿ ತಂದು ಗುರುತಿಸಿಕೊಂಡು ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿದೆ ಅನ್ನುವುದರಿಂದ ರಾಮನಿಗೆ ಸಂತೋಷ ಅಲ್ಲ. ತಾನು ಕೊಟ್ಟಂಥ ಕರ್ತವ್ಯದ ಹೊಣೆಗಾರಿಕೆಯನ್ನ ಇಷ್ಟು ಸಮರ್ಥವಾಗಿ ನಿರ್ವಹಿಸಿದನಲ್ಲ ಅಂತ ರಾಮನಿಗೆ ಸಂತೋಷ ಆದದ್ದು, ಪ್ರೀತಿ. ಅವನು ದುಃಖದಿಂದ ಇದ್ದವನಿಗೆ ಸಂತೋಷ ಕೊಟ್ಟದ್ದಲ್ಲ. ಸದಾ ಪೂರ್ಣಾನಂದನೆ ಈ ಸೇವಾ ಕಾರ್ಯದಿಂದ ಸಂತುಷ್ಟನಾಗಿ ನನ್ನನ್ನು ನೋಡಿದ ಅಂತ ತೋರಿಸುವುದಕ್ಕೋಸ್ಕರ ಪೂರ್ಣಾನಂದಸ್ಯ ಅಂತ ವಿಶೇಷಣ ಕೊಡ್ತಾರೆ. ಮತ್ತೆ ಇನ್ನೊಂದು ರಾಮ ಅನ್ನುವ ಶಬ್ದದ ಅರ್ಥ ನಿರ್ವಚನ ಅದು. ರಾಮ ಅಂದರೆ ರಾ ಪ್ಲಸ್ ಅಮ. ರಾ ಅಂದರೆ ಆನಂದ, ಸಂಸ್ಕೃತದಲ್ಲಿ ರಮಣ.
ರಮಣ ಅಂದರೆ ಆನಂದ. ಅಮ ಅಂದರೆ ಅಮಿತವಾದ ಆನಂದ. ಅಮ ಮಾ ಅಂದರೆ ಮಾನ, ಮಿತಿ, ಅದು ಇಲ್ಲದೆ ಇದ್ದದ್ದು ಅಮ. ಅಮ ಆದ ರ ಅಂದರೆ ಅಮಿತವಾದ ಆನಂದ, ಅಂದರೆ ಪೂರ್ಣಾನಂದ. ಅದರಿಂದ ರಾಮಶಬ್ದದ ಅರ್ಥವನ್ನು ವಿವರಿಸತಕ್ಕಂಥ ವಿಶೇಷಣವೂ ಹೌದದು. ಪೂರ್ಣಾನಂದಸ್ಯ ರಾಮಸ್ಯ, ಅವನು ತಾನು ಪೂರ್ಣಾನಂದ. ಅಷ್ಟೇ ಅಲ್ಲ, ನಮಗೆ ಆನಂದವನ್ನು ಪೂರ್ಣ ಮಾಡುವವ, ಅದೂ ರಾಮಶಬ್ದದ ಅರ್ಥ. ರಮಯತೀತಿ ರಾಮ, ನಮಗೆ ಆನಂದವನ್ನು ಕೊಡ್ತಕ್ಕವ. ರಮಂತೆ ಯೋಗಿನಃ ಅಸ್ಮಿನ್ನಿತಿ ರಾಮ, ಜ್ಞಾನಿಗಳು ಅವನಲ್ಲಿ ಆನಂದವನ್ನು ಕಾಣ್ತಾರೆ, ಆದ್ದರಿಂದ ರಾಮ. ಅವನನ್ನು ಕಂಡು ಆನಂದವನ್ನು ಅನುಭವಿಸ್ತಾರೆ. ಮತ್ತು ಆನಂದ ರೂಪೋ ನಿಷ್ಪರೀಮಾಣ ಏಷಃ ರಾಮಶ್ಚ ಏತಸ್ಮಾದ್ ರಮತೆ ತೇನ ಲೌಕಃ. ಇದು ಉಪನಿಷತ್ ಮಂತ್ರದಲ್ಲಿ, ವೇದದಲ್ಲಿ ಬಂದಿರತಕ್ಕಂಥ ರಾಮಶಬ್ದದ ನಿರ್ವಚನ. ಆನಂದ ರೂಪ ನಿಷ್ಪರೀಮಾಣ ಏಷಃ, ಅವನು ಆನಂದ ರೂಪ, ಆದ್ದರಿಂದ ರಾ. ಅವನು ಪರಿಮಾಣರಹಿತ, ಅಮಿತ, ಆದ್ದರಿಂದ ಅಮ. ಮತ್ತು ಏತಸ್ಮಾದ್ ರಮತೆ, ಇಡೀ ಜಗತ್ತು ಅವನಿಂದ ಆನಂದವನ್ನು ಅನುಭವಿಸ್ತಾ ಇದೆ, ಆದ್ದರಿಂದ ರಾಮ. ಹೀಗೆ ರಾಮಶಬ್ದದ ಅರ್ಥ ಆನಂದ ರೂಪ ಅನ್ನುವುದೇ. ಆದ್ದರಿಂದ ಪೂರ್ಣಾನಂದಸ್ಯ ಅಂತ ಆಚಾರ್ಯರು ಆ ಶಬ್ದದ ವಿವರಣೆ ಕೊಡ್ತಕ್ಕಂಥ ವಿಶೇಷಣವನ್ನು ಕೊಟ್ಟರು. ರಾಮಶಬ್ದಕ್ಕೆ ಇನ್ನೊಂದು ಅರ್ಥ ಕೃಷ್ಣ ಅಂತ. ಯಾಕೆಂದರೆ ಕೃಷ್ಣ ಅಂದರೆ ಏನು? ಕಪ್ಪು ಅಂತ. ರಾಮ ಅಂದರೂ ಅದೇ ಅರ್ಥ, ಕಪ್ಪು ಅಂತ. ಸಂಸ್ಕೃತದಲ್ಲಿ ರಾಮ ಮತ್ತು ಕೃಷ್ಣ ಅನ್ನೋದು ಪರ್ಯಾಯ ಶಬ್ದಗಳು. ಆದ್ದರಿಂದ ಅವನು ಭೀಮರೂಪದಲ್ಲಿ ಕೃಷ್ಣನ ಕುಡಿಗಣ್ಣೋಟವನ್ನು ಕಂಡಂಥ ಆನಂದವನ್ನು ಈ ಶಬ್ದದಲ್ಲಿ ಹೇಳ್ತಾರೆ ಆಚಾರ್ಯರು. ಪೂರ್ಣಾನಂದನಾದ ರಾಮ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ರಾಮ. ಅದು ಇದೂ ಹೌದು, ಇದು ಅದೂ ಹೌದು. ಮತ್ತು ರಾಮ ಶಬ್ದಕ್ಕೆ ಕೃಷ್ಣ ಅಂತಲೇ ಅರ್ಥ. ಕೃಷ್ಣವರ್ಣ ಅಂತಂದ್ರೂ ರಾಮವರ್ಣ ಅಂದ್ರೂ ಒಂದೇ ಅರ್ಥ, ನೀಲವರ್ಣ ಅಂತ ಅರ್ಥ. ಭಗವಂತ ನೀಲವರ್ಣದಿಂದ, ರಾಮನೂ ನೀಲವರ್ಣ, ಕೃಷ್ಣನೂ ನೀಲವರ್ಣ. ಕೃಷ್ಣವರ್ಣಂ ಕಲವು ಕೃಷ್ಣಂ. ಆದರೆ ಬಲರಾಮ ಬೆಳ್ಳಗಿದ್ದ, ಲಕ್ಷ್ಮಣ ಬೆಳ್ಳಗಿದ್ದ. ರಾಮ ಕಪ್ಪಿದ್ದ, ಕೃಷ್ಣ ಕಪ್ಪಿದ್ದ. ಕಪ್ಪು ಅಂದರೆ ನಾವು ಹಾಗೆ ಹೇಳಿಬಿಟ್ರೆ ತಪ್ಪಾಗಿಬಿಡುತ್ತೆ. ಕಪ್ಪಿದ್ದ ಅಂದರೆ ನಮ್ಮ ಹಾಗೆ ಇದ್ದ ಅಂತ ನಾವು ತಿಳ್ಕೊಳ್ತೇವೆ. ನಮಗೆ ಕಪ್ಪು ಬಿಳಿ ಅಂತಂದಾಗ ಮೈಯ ಬಣ್ಣ ಬಿಳಿ ಬಣ್ಣ ಅಂದರೆ ಒಂದು ಕಲ್ಪನೆ ಇದೆ, ಮೈ ಬಿಳಿ ಇರುವುದು ಅಂದರೆ ಹೇಗೆ ಅಂತ. ಬಿಳಿ ಅಂದರೆ ಬಿಳಿ ಅಲ್ಲ. ಯಾಕೆಂದರೆ ನಿಮಗೆ ಬಿಳಿ ಅಂತಂದರೆ ಇವಾಗ ಬಟ್ಟೆಯ ಬಿಳಿ ಇದೆ. ನಾವು ಉಟ್ಟ ಬಟ್ಟೆಯ ಬಿಳಿ ಮತ್ತು ಬಿಳಿ ಬಣ್ಣ, ಮೈಯ ಬಿಳಿ ಒಂದೇ ಅಲ್ಲ. ಮೈ ಬಟ್ಟೆಯಂತೆ ಇದ್ದರೆ ಅಸಹ್ಯ, ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮೈ ಬಟ್ಟೆಯ ಬಿಳಿ ವೈಟ್, ಪ್ಯೂರ್ ವೈಟ್ ಇದ್ದರೆ, ಹಾಗೆಯೇ ಕಪ್ಪು ಅಂದರೆ ಪೂರ್ತಿ ಕಪ್ಪಲ್ಲ, ಬಿಳಿ ಅಂದರೆ ಪೂರ್ತಿ ಬಿಳಿ ಅಲ್ಲ. ಮೈ ಬಣ್ಣಕ್ಕೆ ಸಂಬಂಧಪಟ್ಟ ಕಪ್ಪು ಬಿಳಿಗಳು ಬೇರೆಯೇ. ಅವು ಹೇಳೋದಷ್ಟೇ ಒಂದು ಶಬ್ದ. ನಿಜವಾಗಿ ಅದು ಏನು ಹೇಳಬೇಕು? ಬಿಳಿ ಅಂತ ಹೇಳೋದು. ಬಿಳಿಯಲ್ಲಿ ಅನೇಕ, ಹಾಗೆ ಕಪ್ಪಿನಲ್ಲಿ ಅನೇಕ ವಿಧಗಳಿವೆ, ಬಿಳಿಯಲ್ಲೂ ಅನೇಕ ವಿಧಗಳಿವೆ. ರಕ್ತಛಾಯೆಯಿಂದ ಕೂಡಿದ ಬಿಳಿಯೇ ಬಿಳಿ ಅಂತ ಅನ್ನೋದು. ರಕ್ತಛಾಯೆ ಇಲ್ಲದ ಬಿಳಿಚಿ ಹೋದ ಬಣ್ಣವನ್ನು ಬಿಳಿ ಅಂತ ಹೇಳೋದಿಲ್ಲ. ರಕ್ತಛಾಯೆ ಇದ್ದಂಥ ಕಪ್ಪನ್ನೇ ಕಪ್ಪು ಅಂತ ಹೇಳೋದು. ಅಂದರೆ ಅದರಲ್ಲಿ ಕೆಂಪಿನ ಅಂಶ ಸೇರಿದೆ. ಮೈಯಲ್ಲಿ ಸ್ವಲ್ಪ ರೆಡ್ಡಿಶ್ ಬ್ಲ್ಯಾಕ್, ರೆಡ್ಡಿಶ್ ವೈಟ್ ಅಂತ ಹೇಳ್ಬೋದು ಸುಮಾರಾಗಿ. ಅಂಥ ವರ್ಣವೇ ದೇಹದ ಕಪ್ಪು ಅಥವಾ ದೇಹದ ಬಿಳಿ ಅಂತ. ಇಲ್ಲಿ ಆ ಬರೀ ದೇಹದ ಕಪ್ಪನ್ನು ಹೇಳುವುದಲ್ಲ, ಮೂರನೆಯ ಕಣ್ಣಿಗೆ ಒಂದು ಬಣ್ಣ ಕಾಣುತ್ತೆ. ಅದು ಹೇಗಿರುತ್ತದೆ ಅಂತ. ಅದು ನಮ್ಮ ಮೈಯ ಬಣ್ಣ ಬಿಳಿ ಇರಲಿ, ಮೈಯ ಬಣ್ಣ ಕಪ್ಪಿರಲಿ, ಅದು ನಾವು ಅಮೇರಿಕನ್ ವೈಟ್ ಇರಲಿ, ಅಥವಾ ಅಮೇರಿಕದಲ್ಲಿ ಕೆಂಪಿನ ಅಂಶ ಜಾಸ್ತಿ ಇರುತ್ತದೆ, ಅಥವಾ ಜಪಾನಿನ ಬಿಳಿ ಇನ್ನೊಂದು ಥರ, ಅವಳು ಸ್ವಲ್ಪ ಹಳದಿ ಮಿಶ್ರವಾದ ಬಿಳಿ. ನಮ್ಮ ಬಿಳಿ ಇನ್ನೊಂದೇ ಥರ. ಅಮೇರಿಕದವರ ಬಿಳಿ ಬೇರೆ, ಭಾರತದವರ ಬಿಳಿ ಬೇರೆ, ಜಪಾನು ಚೀನಾದವರ ಬಿಳಿ ಬೇರೆ, ಎಲ್ಲ ಬಿಳಿಯೇ. ನಮ್ಮ ಕಪ್ಪು ಬೇರೆ, ಅದು ಕರ್ನಾಟಕದ ಕಪ್ಪು ಬೇರೆ, ಆಂಧ್ರದ ಕಪ್ಪು ಬೇರೆ, ತಮಿಳುನಾಡಿನವರ ಕಪ್ಪು ಬೇರೆ, ಅದು ಭಯಾನಕವಾದ ಕಪ್ಪಿರ್ತಾರೆ ಅವರು. ಆಮೇಲೆ ನಿಗ್ರೋದ ಕಪ್ಪು ಇನ್ನೂ ಬೇರೆ. ಆದರೆ ಕಪ್ಪು ಅಂದರೂ ಮನುಷ್ಯರ ಮೈಬಣ್ಣದ ಕಪ್ಪಿನಲ್ಲಿಯೂ ಕೂಡ ಬೇರೆ ಬೇರೆ ಇದೆ. ಇದು ಯಾವುದೂ ಅಲ್ಲ. ನಾವು ಹೊರಗಿನಿಂದ ನಿಗ್ರೋ ಆಗಿರಬಹುದು, ಆಂಧ್ರದವರು ಇರಬಹುದು, ಕರ್ನಾಟಕದಲ್ಲಿರಬಹುದು, ತಮಿಳುನಾಡು ಚೈನೀಸ್ ಇರಬಹುದು, ಜಪನೀಸ್ ಇರಬಹುದು, ಅಮೆರಿಕನ್ ಇರಬಹುದು, ಇಂಡಿಯನ್ ಇರಬಹುದು. ಒಳಗಿನಿಂದ ಒಂದು ಕಪ್ಪಿದೆ. ಪ್ರತಿಯೊಬ್ಬರಿಗೂ ಮೂರನೇ ಕಣ್ಣು ತೆರೆದಾಗ ಕಾಣುವ ಒಂದು ಬಣ್ಣ ಇದೆ. ಆ ಬಣ್ಣ ಏನು ಅನ್ನೋದು ಮುಖ್ಯ. ಈ ಬಣ್ಣ ಮುಖ್ಯ ಅಲ್ವೇ ಅಲ್ಲ. ಈ ಬಣ್ಣ ಬದಲಾಗ್ತಾ ಇರ್ತದೆ. ಕಪ್ಪಿದ್ದವರು ಬಿಳಿ ಆಗಬಹುದು, ಬಿಳಿ ಇದ್ದವರು ಕಪ್ಪಾಗಬಹುದು. ಚೆನ್ನಾಗಿ ಬೆಳ್ಳಗೆ ಇದ್ದವರು ತುಂಬ ಉಷ್ಣ ಪ್ರದೇಶ ಬಂದವಳು ತನ್ನಷ್ಟಕ್ಕೆ ಕಪ್ಪಾಗ್ತಾರೆ. ಮಕ್ಕಳು ಹುಟ್ಟಿದಾಗ ಬೆಳ್ಳಗೆ ಇರ್ತವೆ, ದೊಡ್ಡದಾದಾಗ ಕಪ್ಪಾಗ್ತವೆ. ಅದು ನಿಜವಾದ ಬಣ್ಣ ಯಾವುದು ಆ ಮಗುವಿನದ್ದು? ಅದು ಅಲ್ವೇ ಅಲ್ಲ, ದೇಹದ ಬಣ್ಣ ಅಲ್ಲ. ಮತ್ತೆ ಮನಸ್ಸಿನ ಬಣ್ಣ, ಅದು ನಮ್ಮ ದೇಹದಿಂದ ಹೊರಗೆ ಹೊಮ್ಮತಕ್ಕಂಥ ದೇಹದ ಪ್ರಕಾಶ, ಫಿಸಿಕಲ್ ಆರ. ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೇನೆ. ಆ ಬಣ್ಣ
ಅದು ಬಹಳ ಮುಖ್ಯವಾದದ್ದು. ಯಾವ ಬಣ್ಣ ಅಂತ, ಅದು ಯಾವ ಬಣ್ಣ ಇರಬೇಕು? ನಮ್ಮ ದೇಹದಿಂದ ಹೊರಕ್ಕೆ ಹೋಗುವ ಕಿರಣಗಳ ಬಣ್ಣ. ಅದು ಬೇರೆ ಬೇರೆ ಭಾವನೆಗಳು ಇದ್ದಾಗ, ನಮ್ಮ ಮನಸ್ಸಿನ ಸ್ಥಿತಿ ಬೇರೆ ಬೇರೆ ಆದಾಗ ಆ ಬಣ್ಣ ಬೇರೆ ಬೇರೆ ಆಗ್ತದೆ. ನಾವು ತುಂಬಾ ಕೋಪಗೊಂಡಾಗ ನಮ್ಮ ದೇಹದಿಂದ ಕೆಂಪು ಕಿರಣಗಳು ಹೊರಕ್ಕೆ ಬರುತ್ತವೆ. ಒಬ್ಬ ಮನುಷ್ಯನ ಬಗ್ಗೆ ಸಂತೋಷಗೊಂಡಾಗ, ಮನಸ್ಸು ಪ್ರಸನ್ನವಾದಾಗ ಹಳದಿ ಬಣ್ಣದ ಕಿರಣ ಹೊರಗೆ ಬರ್ತದೆ. ಪ್ರಸನ್ನತೆ, ಶಾಂತತೆಯನ್ನ ಮನಸ್ಸು ತಾಳೆದಾಗ ಹಸಿರು ಬಣ್ಣದ ಕಿರಣವೂ ಬರುತ್ತೆ. ಮತ್ತು ಮನಸ್ಸು ತುಂಬಾ ಆಳವಾದ ಚಿಂತನೆಯಲ್ಲಿ ಲೀನವಾಗಿ ಆನಂದಮಯವಾಗಿದ್ದಾಗ, ಅದರ ಡೆಪ್ತ್ ಯಾವುದರದ್ದು? ಸ್ಪಿರಿಚುವಲ್ ಡೆಪ್ತ್, ಅಧ್ಯಾತ್ಮದ ಜ್ಞಾನದ ಆನಂದ ಒಳಗೆ ತುಂಬಿದಾಗ ನೀಲವರ್ಣದ ಕಿರಣ ಬರುತ್ತೆ. ಅದು ಕೃಷ್ಣವರ್ಣ. ಅದು ಎಲ್ಲ ಯಾರು ಭಗವಂತನಲ್ಲಿ ಪೂರ್ಣ ಪ್ರಮಾಣದ ನೀಲವರ್ಣದ ಕಿರಣ, ಪ್ರಭಾವಳಿ ಅಂತ ನಾವು ಹೇಳ್ತೇವಲ್ಲ, ಅದು ಭಗವಂತನ ಪ್ರಭಾವಳಿ ನೀಲವರ್ಣದ್ದು. ಮತ್ತೆ ಭಗವಂತನನ್ನು ಅರಿತ ಜ್ಞಾನಿಗಳ ದೇಹದಿಂದಲೂ ಕೂಡ ಅಂಥ ಪ್ರಭಾವಳಿ ಹೊರಗೆ ಬರುತ್ತೆ. ಅದನ್ನ ಮೂರನೆಯ ಕಣ್ಣಿನಿಂದ ನೋಡಬಹುದು. ಈ ಕಣ್ಣಿಗೆ ಆ ಬಣ್ಣ ಕಾಣುವುದಿಲ್ಲ. ಅದು ಮನಸ್ಸಿನ ಭಾವನೆಗಳ ಪ್ರತಿಬಿಂಬ. ಯಾರ ಮನಸ್ಸು ತುಂಬ ಜ್ಞಾನಪೂರ್ಣವಾಗಿ ಆನಂದಮಯವಾಗಿದೆಯೋ ಅವರ ದೇಹದಿಂದ ನೀಲವರ್ಣದ ಪ್ರಭೆ ಹೊರಗೆ ಬರುತ್ತೆ. ಆದರೆ ಸಾಮಾನ್ಯವಾಗಿ ಮನುಷ್ಯರಲ್ಲಿ, ಜ್ಞಾನಿಗಳಲ್ಲಿ ಮಾತ್ರ ಈ ನೀಲವರ್ಣದ ಪ್ರಭೆ ಇದೆ. ಇನ್ನು ಕೆಲವೊಮ್ಮೆ ಹಳದಿ ಬರಬಹುದು, ಕೆಲವೊಮ್ಮೆ ಹಸಿರು ಬರಬಹುದು, ಕೆಲವೊಮ್ಮೆ ಕೆಂಪು ಬರಬಹುದು. ಜನರಲ್ ಆಗಿರತಕ್ಕಂತಹ ಬಣ್ಣ ಸಾಮಾನ್ಯ ಜನರದ್ದು, ಅದು ಭಯಾನಕ. ಅದನ್ನು ಕಾಣದೇ ಇರುವುದರಿಂದಲೇ ಅವರು ಸುರಕ್ಷಿತರು. ಆ ಬಣ್ಣ ಎಲ್ಲರಿಗೂ ಗೊತ್ತಾಗಿಬಿಟ್ರೆ ನಮ್ಮ ಬಣ್ಣ ಬಯಲಾಗತ್ತೆ. ಸಾಮಾನ್ಯ ಜನರ ಬಣ್ಣ ಅದು ನೀಲವೂ ಆಗಿಲ್ಲ, ಅದು ಬಿಳಿಯೂ ಆಗಿಲ್ಲ, ಅದು ಕಪ್ಪೂ ಆಗಿಲ್ಲ, ಅದು ಕೆಂಪೂ ಅಲ್ಲ, ಅದು ಹಸಿರೂ ಅಲ್ಲ, ಅದು ಹಳದಿಯೂ ಅಲ್ಲ. ಅಂದರೆ ಒಳಗಿನಿಂದ ಏನೂ ಇಲ್ಲದೆ ಇರುತ್ತವರು ಇದ್ದು ಎಲ್ಲ ಇದ್ದವರ ಹಾಗೆ ಹೊರಗಿನಿಂದ ಬದುಕುತ್ತಾರಲ್ಲ, ಅಂಥವರ ಮೈಯ ಬಣ್ಣ ಹೇಗಿರ್ತದೆ? 100ಕ್ಕೆ 99 ಜನರ ಬಣ್ಣ ಆಗಿದೆ, ಅದು ಬೂದು ಬಣ್ಣ. ಆದರೆ ಅದು ಗೊತ್ತಾಗಿಬಿಟ್ರೆ ಭಯಾನಕ. ಅದಕ್ಕೋಸ್ಕರ ಯಾರಿಗೂ ಯಾರ ಬಣ್ಣವೂ ಗೊತ್ತಾಗದಂತೆ ಭಗವಂತ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ. ಅವರವರು ತಮ್ಮ ತಮ್ಮ ಬಣ್ಣಗಾರಿಕೆಯಲ್ಲಿ ತಾವು ಬೀಗ್ತಾ ಇರಲಿ, ಅವರ ಬಣ್ಣ ಏನು ಅಂತ ಅವರಿಗೇ ಗೊತ್ತಾಗದೇ ಇರಲಿ ಅಂತ ಅದನ್ನು ಮುಚ್ಚಿಟ್ಟ ಭಗವಂತ. ಆದರೆ ನೀಲವರ್ಣ ಅನ್ನೋದು ಸ್ಪಿರಿಚುವಲ್ ಡೆಪ್ತ್ ಅನ್ನು, ಸ್ಪಿರಿಚುವಲ್ ವಿಸ್ಡಮ್ ಅಂಡ್ ಸ್ಪಿರಿಚುವಲ್ ಬ್ಲಿಸ್, ಆ ಜ್ಞಾನಾನಂದವನ್ನು ಹೇಳ್ತಕ್ಕಂಥ ಒಂದು ಸ್ಥಿತಿ ಮನಸ್ಸಿನಲ್ಲಿ. ಆ ಸ್ಥಿತಿ ಇದ್ದಾಗ ನೀಲವರ್ಣದ ಕಿರಣ ಮೈಯನ್ನು ತುಂಬುತ್ತೆ. ಅದನ್ನೇ ಭಗವಂತ ಕೃಷ್ಣವರ್ಣ, ರಾಮಕೃಷ್ಣವರ್ಣ ಅಂತ ಹೇಳುವುದು. ಅಂಥ ರಾಮಸ್ಯ ಅಂದರೆ ಕಪ್ಪು ಬಣ್ಣದ ಭಗವಂತ ಅಂತ ಅರ್ಥ. ಅದು ಪೂರ್ಣಾನಂದದ ಸಂಕೇತ. ಒಳಗಿನಿಂದ ಆನಂದ ತುಂಬಿದಾಗಲೇ ಆ ನೀಲವರ್ಣದ ಪ್ರಭೆ ಬರುವುದು. ಆದ್ದರಿಂದ ಪೂರ್ಣಾನಂದಸ್ಯ ರಾಮಸ್ಯ. ಕೃಷ್ಣನೂ ಪೂರ್ಣಾನಂದನಾದ ರಾಮ, ರಾಮನೂ ಪೂರ್ಣಾನಂದನಾದ ರಾಮ. ಇಬ್ಬರಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನೀಲವರ್ಣದ ಪ್ರಭೆ ಹೊರಗಿನಿಂದ ತುಂಬಿದೆ. ಚಿತ್ರದಲ್ಲಿ ಆರ್ಟಿಸ್ಟ್ಗಳು ದೇವರ ವಿಗ್ರಹ ಮಾಡಿದರೆ ಸುತ್ತ ನೀಲವರ್ಣದ ಪ್ರಭೆಯನ್ನ ಚಿತ್ರಣದಲ್ಲಿ, ಪೇಂಟಿಂಗ್ನಲ್ಲಿ ಮಾಡುತ್ತಾರೆ. ಅದು ಅವರ ಮಾನಸಿಕವಾದ ಕಲ್ಪನೆ. ಈ ಪ್ರಭೆಯನ್ನ ತೋರಿಸ್ತಕ್ಕಂಥ ಒಂದು ವಿಧಾನ ಅಷ್ಟೇ. ಹೀಗೆ ನೀಲವರ್ಣದ ಭಗವಂತ ಅಂತರ್ಥ. ರಾಮ ಅಂದರೆ ಅವನು ಭಗವಂತನ ಎಲ್ಲ ರೂಪಗಳು ರಾಮರೂಪಗಳು. ಹೌದು, ಎಲ್ಲ ರೂಪವೂ ನೀಲವರ್ಣವೇ. ಬೇರೆ ವರ್ಣದ ರೂಪಗಳು ಇವೆ ಭಗವಂತನಿಗೆ. ಭಗವಂತನು ಕೂಡ ಕೆಲವೊಮ್ಮೆ ಸಂಹಾರ ಮಾಡತಕ್ಕಂಥ ರೂಪವನ್ನು ತೊಟ್ಟಾಗ ರಕ್ತವರ್ಣನಾಗ್ತಾನೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಭಗವಂತನಿಗೆ ಬೇರೆ ಬೇರೆ ರೂಪಗಳು, ಅವನು ಮೂಲ ರೂಪಗಳೇ ಅನಂತ ರೂಪಗಳಲ್ಲಿ ಅವನು ವ್ಯಕ್ತವಾಗುವುದುಂಟು. ಆದರೆ ನಾವು ಉಪಾಸನೆ ಮಾಡುವುದು ಯಾವಾಗಲೂ ನೀಲವರ್ಣನವನ್ನು, ರಕ್ತವರ್ಣನಾದ ಭಗವಂತನನ್ನ ಉಪಾಸನೆ ಮಾಡುವಂತಹದ್ದು. ಅದು ಯಾವಾಗ ಉಪಾಸನೆ ಮಾಡಬೇಕು ಅಂದರೆ ನರಸಿಂಹಾದಿ ರೂಪಗಳನ್ನು ಉಪಾಸನೆ ಮಾಡತಕ್ಕವರು. ಅದು ಯಾವುದಕ್ಕೋಸ್ಕರ ಉಪಾಸನೆ ಅಂದರೆ ದುಷ್ಟಶಕ್ತಿಯ ನಾಶಕ್ಕೋಸ್ಕರ ಭಗವಂತನನ್ನು ಉಪಾಸನೆ ಮಾಡುವಾಗ, ಆಗ ಭ್ರಮದ ಭಿಭವ ಭೂಭೃದ್ ಭೂರಿ ಭೂಭಾರ ಸದ್ಭಿದ್ಭಿದನಮೋ ವಿಭವ ಭ್ರೂ ವಿಭ್ರಮಾದ ಭ್ರಶುಭ್ರ ಋಭುಭವ ಭಯಭೇತ್ತರ್ ಭಾಸಿ ಭೋ ಭೋ ವಿಭೋಭೀಹಿ ದಹದಹ ನರಸಿಂಹಾಸಹ್ಯವೀರ್ಯಾಹಿತಮ್ಮೆ ಎನ್ನುವಾಗ ದೋಷಗಳನ್ನ, ದುಷ್ಟಶಕ್ತಿಯನ್ನ ಸುಟ್ಟು ಬಿಡುವಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡುವಾಗ ಅವನು ಬೆಂಕಿಯಂತೆ ರಕ್ತವರ್ಣನಾಗ್ತಾನೆ. ಅಂಗಾರವರ್ಣಂ ಅಭಿತೊಂಡ ಬಹಿಪ್ರಭಾಭಿರ್ವ್ಯಾಪ್ತಂ ಅಂತ ಆಚಾರ್ಯ ಹೇಳ್ತಾರೆ. ಅಂಗಾರವರ್ಣ ಅಂತ ಪರಶುರಾಮ ದೇವರನ್ನು ಕೂಡ ಅಂಗಾರವರ್ಣ ಅಂತ ಹೇಳಿದ್ದಾರೆ. ಬೆಂಕಿಯ ಬಣ್ಣ ಅಂತ. ಅಂಗಾರ ಅಂದ್ರೆ ನಮ್ಮಲ್ಲಿ ಹಣೆಗೆ ಹಚ್ಚಿಕೊಳ್ಳುವ ಅಂಗಾರ ಅಲ್ಲ, ಉರಿಯೋ ಅಂಗಾರ, ಒಲೆಯಲ್ಲಿ ಉರಿಯೋ ಅಂಗಾರ. ಅದು ರಕ್ತವರ್ಣವನ್ನು ಅಂಗಾರವರ್ಣ ಅಂತಾರೆ ಸಂಸ್ಕೃತದಲ್ಲಿ.
ಹೀಗೆ ಭಗವಂತನಲ್ಲಿಯೂ ನಾನಾ ವರ್ಣಗಳಿವೆ. ಆದರೆ ನಾವು ಉಪಾಸನೆ ಮಾಡುವಾಗ ವಿಶಿಷ್ಟವಾಗಿ ಬಳಸತಕ್ಕಂಥ ವರ್ಣ ನೀಲವರ್ಣ. ಅದು ಕಾರಣ ಆನಂದ ಮತ್ತು ಜ್ಞಾನದ ಪೂರ್ಣತೆಯನ್ನು ಹೇಳ್ತಕ್ಕಂಥ ಬಣ್ಣ. ಹೀಗೆ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ ಸ್ಮರಾಮಿ. ಇಂತಹ ಭಗವಂತನ ಕುಡಿಗಣ್ಣ ನೋಟವನ್ನ ನಾನು ಈಗಲೂ ನೆನಪಿಸಿಕೊಳ್ತಾ ಇದ್ದೇನೆ. ಆಂಜನೇಯನ ರೂಪದಲ್ಲಿದ್ದಾಗ ರಾಮನ ಕುಡಿಗಣ್ಣ ನೋಟ, ಭೀಮಸೇನನಾಗಿದ್ದಾಗ ಕೃಷ್ಣನ ಕುಡಿಗಣ್ಣ ನೋಟ. ಅದು ವ್ಯಕ್ತ ಅಲ್ಲ, ಅದಕ್ಕೋಸ್ಕರ ವ್ಯಕ್ತವಾದದ್ದನ್ನು ರಾಮಾಯಣದಲ್ಲಿ ದಾಖಲೆ ಇದೆ. ಭೀಮಸೇನನ ಹತ್ತಿರ ಕೃಷ್ಣ ಕುಡಿಗಣ್ಣ ನೋಟ ಬೀರಿದ ಘಟನೆಗಳು ವ್ಯಕ್ತವಾಗಿ ಬಹಳ ಕಡಿಮೆ. ಅವನು ಯಾವಾಗಲೂ ಅರ್ಜುನ ಹತ್ರ ಇರೋದು. ಒಳಗಿಂದೊಳಗೆ ಭೀಮಸೇನನ್ನೇ ನೋಡ್ತಾ ಇದ್ರು, ಹೊರಗಿಂದ ಅರ್ಜುನ್ ನೋಡ್ತಾ ಇರೋದು. ಆದರೆ ಎಲ್ಲಿ ಕೃಷ್ಣನ ವಿಶಿಷ್ಟವಾದಂಥ ಕುಡಿಗಣ್ಣ ನೋಟ ಭೀಮರೂಪದಲ್ಲಿ ಬಿದ್ದಿದೆ ಅಂದರೆ ಒಂದು ದಾಖಲೆ ಮಹಾಭಾರತದಲ್ಲಿ ಮಾಡಿದ್ದಾರೆ, ಅದ್ಭುತವಾದ ದಾಖಲೆ. ಸಂಧಾನಕ್ಕೋಸ್ಕರ ಕೃಷ್ಣ ಹೊರಟಾಗ ಎಲ್ಲರೂ ಸಂಧಾನ ಆಗಲಿ ಅಂತಾರೆ, ಸಂಧಾನ ಮಾಡುವಂತ, ಯುದ್ಧ ಬೇಡ ಅಂತಾರೆ. ಆಗ ಭೀಮಸೇನನ ಹತ್ರ ಕೇಳ್ತಾನೆ ಕೃಷ್ಣ, ಎಲ್ಲರೂ ಸಂಧಾನ ಆಗಲಿ ಅಂತ ಹೇಳ್ತಾರಪ್ಪ, ನಿನ್ನ ಅಭಿಪ್ರಾಯ ಏನು? ಅವನಾದರೂ ಬೇಡ ಅಂತ ಹೇಳಬೇಕಲ್ಲ. ಇವನ್ನೆಲ್ಲ ನಾನು ಧ್ವಂಸ ಮಾಡಿಬಿಡ್ತೇನೆ, ಈ ದುಷ್ಟರನ್ನ ಉಳಿಯೋಗೊಡೋದಿಲ್ಲ ನಾನು, ನನಗೆ ಸಂಧಾನ ಬೇಕಿಲ್ಲ ಅಂತ ಹೇಳಬೇಕಿತ್ತಲ್ಲ. ಅವನು ಪ್ರತಿಜ್ಞೆ ಮಾಡಿದವ, ದುರ್ಯೋಧನನ ತೊಡೆ ಮುರಿತೇನೆ ಅಂತ ಪ್ರತಿಜ್ಞೆ ಮಾಡಿದವ. ನಾನು ಪ್ರತಿಜ್ಞೆ ಮಾಡಿದ್ದೇನೆ ಕೃಷ್ಣ, ನಾನು ದುರ್ಯೋಧನ ತೊಡೆ ಮುರಿಬೇಕು, ನನಗೆ ಸಂಧಾನ ಬೇಕಿಲ್ಲ ಅಂತ ಹೇಳಬೇಕಲ್ಲ. ಹಾಗೆ ಹೇಳುವುದಿಲ್ಲ ಭೀಮ. ಯಾವತ್ತೂ ಕೂಡ ಅವನು ತನ್ನ ಪೌರುಷವನ್ನ ಅಣ್ಣನ ವಿರುದ್ಧವಾಗಿ ಬಳಸಲಿಲ್ಲ. ಧರ್ಮರಾಜ ಸಂಧಾನ ಆಗಬೇಕು ಅಂತ ಹೇಳಿದಾಗ ಮನೆಯಲ್ಲಿ ಅಣ್ಣ ತಮ್ಮಂದಿರಲ್ಲಿ ಜಗಳ ಆಗಬಾರದು ಅನ್ನುವ ಎಚ್ಚರ ಬಹಳ ಇತ್ತು ಭೀಮಸೇನಿಗೆ. ಅವನು ಹೇಳ್ತಾನೆ, ಸಂಧಾನಕ್ಕೆ ನನ್ನದು ಒಪ್ಪಿಗೆ ಇದೆ, ನಮಗೆ ರಾಜ್ಯ ಬೇಡ, ನಾವು ಎಲ್ಲಾದರೂ ವಾಸ ಮಾಡ್ತೇವೆ, ಒಂದು 5 ಗ್ರಾಮ ಕೊಡ್ಲಿಕ್ಕೆ ಹೇಳು, ನಮ್ಮ ಅಣ್ಣ ಹೇಳಿದ ಹಾಗೆ ನಂದು ಒಪ್ಪಿಗೆ ಇದೆ, ಶಾಂತಿ ಸಂಧಾನಕ್ಕೆ ನನ್ನದು ಒಪ್ಪಿಗೆ ಇದೆ. ಆಗ ಕೃಷ್ಣ ಬೇಕು ಅಂತ ಪರಿಹಾಸ್ಯ ಮಾಡ್ತಾನೆ, ಏನಯ್ಯ ನೀನಾದರೂ ಯುದ್ಧ ಬೇಕು ಅಂತ ಹೇಳಬಹುದು ಅಂತ ನಿರೀಕ್ಷೆ ಮಾಡಿದ್ದೆ, ಇವರೆಲ್ಲ ಯುದ್ಧ ಅಂದ್ರೆ ಹೆದರಿದ್ರು, ನೀನು ಹೆದರಿಬಿಟ್ಟೆ ಏನು ಯುದ್ಧ ಅಂದ್ರೆ ಅಂತ ಬೇಕು ಅಂತ ಪರಿಹಾಸ್ಯ ಮಾಡ್ತಾನೆ. ಆಗ ಭೀಮಸೇನ ಹೇಳ್ತಾನೆ, ನನಗೆ ಹೆದರಿಕೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಮತ್ತು ನನ್ನ ಬಗ್ಗೆ ನನ್ನ ಪೌರುಷ ಏನು, ನನ್ನ ತೋಳ್ಬಲ ಏನು ಅನ್ನೋದನ್ನು ಹೇಳಿಕೊಂಡು ಗೊತ್ತಿಲ್ಲ ನನಗೆ. ನನಗೆ ಇಷ್ಟೇ ಗೊತ್ತಿದೆ, ಏನು ಅಂದ್ರೆ ಯುದ್ಧ ಆದರೆ ಇಡೀ ಭರತ ವಂಶ, ಭಾರತ ದೇಶದ ಜನ ನಾಶವಾಗುತ್ತೆ. ಮಾಸ್ಮನೋ ಭರತಾನಶನ್, ಭರತವಂಶ, ಭಾರತ ದೇಶದ ಜನ, ನಮಗೆ ರಾಜ್ಯ ಸಿಗಬೇಕು ಅನ್ನೋದಕ್ಕೋಸ್ಕರ ನಾಶ ಆಗೋದು ಬೇಡ ಅಷ್ಟೇ. ಹೀಗೆ ಭೀಮಸೇನ ಹೇಳಿದಾಗ ಕೃಷ್ಣ ಭೀಮಸೇನನನ್ನ ತುಂಬಾ ಪ್ರೀತಿಯಿಂದ ಕಣ್ಣರಳಿಸಿ ನೋಡಿದನಂತೆ. ಕಣ್ಣರಳಿಸಿ ನೋಡಿ ಒಂದು ಮಾತು ಹೇಳ್ತಾನೆ, ಯತ್ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಿಸಿ ಪಾಂಡವ ಸಹಸ್ರಗುಣಮಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ. ನೀನು ನಿನ್ನ ಬಗೆಗೆ ಏನು ತಿಳ್ಕೊಂಡಿದ್ಯೋ ಭೀಮಸೇನ, ಅದಕ್ಕಿಂತ 1000 ಪಟ್ಟು ದೊಡ್ಡವ ನೀನು. ನಿನ್ನ ಕಲ್ಯಾಣ ಗುಣಗಳು ಎಂಥವು, ನೀನು ಎಷ್ಟು ದೊಡ್ಡ ವ್ಯಕ್ತಿ ಅನ್ನೋದು ನನಗೆ ಗೊತ್ತಿದೆ. ಇದು ಭಾರತದಲ್ಲಿ ಅತ್ಯಂತ ಹೃದಯ ಸ್ಪರ್ಶಿಯಾದಂತಹ ಒಂದು ಪ್ರಸಂಗ. ಭೀಮಸೇನನ ಮೇಲೆ ಕೃಷ್ಣನಿಗೆ ಅಂತತಃ ಯಾವ ಪ್ರೀತಿ ಇತ್ತು, ಯಾವ ಭರವಸೆ ಇತ್ತು, ಅದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದಂಥ ಪ್ರಸಂಗ. ಆವಾಗಲೇ ಹೇಳುದವನು, ಅಸ್ಮಿನ್ ಯುದ್ಧೇ ಮಹಾವೀರ ತ್ವಯಿ ಭಾರ ಸಮಾಹಿತ.
ಈ ಯುದ್ಧದಲ್ಲಿ ಪೂರ್ತಿ ಹೊಣೆಗಾರಿಕೆ ನಿನ್ನ ಮೇಲಿದೆ. ಸಂಧಾನಕ್ಕೆ ಹೋಗುವ ಮುಂಚೆ ಭೀಮಸೇನ ಹತ್ರ ಹೇಳುವಂತಹ ಮಾತು, ನಾನು ಸಂಧಾನಕ್ಕೆ ಹೋಗ್ತೇನೆ, ಆದರೆ ಯುದ್ಧ ಆಗತ್ತೆ ಮತ್ತು ಯುದ್ಧದಲ್ಲಿ ಗೆಲ್ಲುವ ಹೊಣೆಗಾರಿಕೆ, ಈ ಯುದ್ಧದಲ್ಲಿ ಪಾಂಡವರು ಗೆಲ್ಲಬೇಕು ಅನ್ನುವ ವ್ಯವಸ್ಥೆ, ಅದರ ಹೊಣೆಗಾರಿಕೆ, ಪಾಂಡವರ ಪಕ್ಷಕ್ಕೆ ಜಯ ಬರುವಂತಹ ಪೂರ್ತಿ ಹೊಣೆ ತ್ವಯಿ ಭಾರ, ಅದರ ಭಾರ, ಅದರ ಹೊಣೆಗಾರಿಕೆ ಅದು ನಿನ್ನ ಮೇಲಿದೆ ಅಂತ ಹೇಳಿ ಕೃಷ್ಣ ಹೊರಟು ಹೋಗ್ತಾನೆ. ಅಲ್ಲಿ ಇದು ಭೀಮನನ್ನ ಕೃಷ್ಣ ಭೀಮ ಮತ್ತು ರಾಮ ಅಂದ್ರೆ ರಾಮ ಅಲ್ಲಿ ಕೃಷ್ಣ. ಅದಕ್ಕೋಸ್ಕರ ಆಚಾರ್ಯರು ಒಂದು ಶ್ಲೋಕ ಬರೆದಿದ್ದಾರೆ, ರಾಮೋ ಅಖಿಲ ಆನಂದ ತನುಸ್ಸ ಏವ ಭೀಮೋತಿ ಪಾಪೇಶು ದುರಂತ ವೀರ್ಯ ಅಂತ. ರಾಮ ಮತ್ತು ಭೀಮನಿಗೆ ಸಂಬಂಧ ಅಂತ ಅನ್ನತಕ್ಕಂಥ ಒಂದು ಪದ್ಯವನ್ನು ಆಚಾರ್ಯರೇ ಬರೆದಿದ್ದಾರೆ. ಹೀಗೆ ಭಗವಂತ ರಾಮನಾಮಕನಾಗಿ, ನೀಲವರ್ಣನಾಗಿ, ಕೃಷ್ಣನಾಮಕನಾಗಿಯೂ ರಾಮನಾಮಕನಾಗಿಯೂ ಇರತಕ್ಕ ಭಗವಂತ ಭೀಮಸೇನನನ್ನ ಅನುರಾಗಪೂರ್ಣವಾಗಿ ನೋಡಿದ ದೃಶ್ಯ, ಆಂಜನೇಯನನ್ನ ಅನುರಾಗಪೂರ್ಣವಾಗಿ ನೋಡಿದ ದೃಶ್ಯ, ಇದನ್ನ ನಾನು ಸ್ಮರಾಮಿ, ಈ ಕ್ಷಣವೂ ನೆನಪಿಸಿಕೊಳ್ತಾ ಇದ್ದೇನೆ. ಅದೇ ರಾಮ ವೇದವ್ಯಾಸರಾಗಿ ಬಂದರು. ವೇದವ್ಯಾಸರೂ ರಾಮ, ಯಾಕೆಂದ್ರೆ ಅವರೂ ನೀಲವರ್ಣ, ವೇದವ್ಯಾಸರ ವರ್ಣವೂ ಕೂಡ ನೀಲ. ಆದ್ದರಿಂದ ನೀಲವರ್ಣನಾಗಿರತಕ್ಕಂಥ ವೇದವ್ಯಾಸರು ಬದರಿಕಾಶ್ರಮದಲ್ಲಿ ತನ್ನನ್ನು ಪ್ರೀತಿಯಿಂದ ಕಂಡ ನೋಟವನ್ನೂ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಹೀಗೆ ಅವತಾರ ತ್ರಯದಲ್ಲಿ ಭಗವಂತನ ಜ್ಞಾನ ಕಾರ್ಯ ಬಲ ಕಾರ್ಯದಲ್ಲಿ ಮುಖ್ಯ ಅಂಗಭೂತನಾಗಿ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾದಾಗ ಆ ಭಗವಂತನ ಆ ಪ್ರೀತಿಪೂರ್ಣವಾದ ದೃಷ್ಟಿ ತನ್ನ ಮೇಲೆ ಹರಿದದ್ದನ್ನ ನಾನು ಎಂದೂ ಮರೆಯುವುದು ಸಾಧ್ಯವಿಲ್ಲ ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. ಬಹಳ ಅದ್ಭುತವಾದ ಶ್ಲೋಕ ಇದು. ಯಾಕೆಂದರೆ ಬೇರೆ ಶ್ಲೋಕಗಳಲ್ಲಿ ಹೀಗೆ ಮಾಡುವಂತ ನಿರ್ದೇಶ ಇದ್ದರೆ, ಈ ಶ್ಲೋಕದಲ್ಲಿ ಹಿಂದೆ ಹೇಳಿದ್ದನ್ನೆಲ್ಲ ಮರೆತು ಆಚಾರ್ಯರು ಮೈಮರೆತು ಬಿಡ್ತಾರೆ. ಆ ಭಗವಂತನ ಕರುಣಾ ದೃಷ್ಟಿ ತನ್ನ ಮೇಲೆ ಹರಿದದ್ದನ್ನು ನೆನಪಿಸಿಕೊಂಡು ಮೈಮರೆತು ಹೇಳಿದಂಥ ಶ್ಲೋಕ ಇದು. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಆಮೇಲೆ ಇನ್ನು ಶ್ರೀಸ್ತುತಿಯಲ್ಲಿ ಹೇಳಿರತಕ್ಕಂಥ ಕಟಾಕ್ಷ, ಹುಬ್ಬು, ಕಟಾಕ್ಷದ ಮೇಲೆ ಇರತಕ್ಕಂಥ ಹುಬ್ಬಿನ ಕುಣಿತ, ಯಾರ ಹುಬ್ಬಿನ ಕುಣಿತಕ್ಕೆ ಇಡೀ ಜಗತ್ತು ಮಣಿಯುತ್ತದೋ ಅಂಥ ಹುಬ್ಬಿನ ಕುಣಿತ, ಅದು ಕೊನೆಯದಾಗಿ ಹೇಳತಕ್ಕಂಥದ್ದು ಹುಬ್ಬಿನ ಕುಣಿತವನ್ನು ಹೇಳ್ತಾರೆ. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಧ್ಯಾಯೇತ್ ಅಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಈಶಸ್ಯ ಭ್ರೂಭಂಗಂ ಧ್ಯಾಯೇತ್. ಭ್ರೂಭಂಗ ಅಂದರೆ ಹುಬ್ಬಿನ ಕುಣಿತ. ಭಗವಂತನ ಒಂದು ಹುಬ್ಬಿನ ಕುಣಿತಕ್ಕೆ ಇಡೀ ವಿಶ್ವ ಸೃಷ್ಟಿಯಾಗಬಹುದು, ನಾಶವಾಗಬಹುದು. ಅಂಥ ಭ್ರೂಭಂಗ ಅದು. ಧ್ಯಾಯೇತ್ ಅಜಸ್ರಂ ಈಶಸ್ಯ ಭ್ರೂಭಂಗಂ. ಭಗವಂತನ ಆ ಹುಬ್ಬಿನ ಆಟವನ್ನ, ಕುಣಿತವನ್ನ, ಚಲನೆಯನ್ನ ಧ್ಯಾನ ಮಾಡಬೇಕು. ಎಂಥ ಹುಬ್ಬಿನ ಕುಣಿತ ಅದು! ಪದ್ಮಜಾದಿ ಪ್ರತೀಕ್ಷಿತಂ. ಪದ್ಮಜಾದಿ ಪ್ರತೀಕ್ಷಿತಂ. ಪದ್ಮಜ ಅಂತಂದ್ರೆ ಚತುರ್ಮುಖ, ನಾಭಿಕಮಲದಿಂದ ಹುಟ್ಟಿದವ. ಆ ಪದ್ಮಜನೂ ಕೂಡ ಭಗವಂತನ ಹುಬ್ಬಿನ ಕುಣಿತ ಏನು ಸಂದೇಶ ಕೊಡುತ್ತೆ ಅಂತ ಕಾದು ನಿಂತು ಅದನ್ನ ಕಾಣುವುದಕ್ಕೋಸ್ಕರ ನಿರೀಕ್ಷಿಸ್ತಾ ಇರತಕ್ಕಂಥದ್ದು. ಬ್ರಹ್ಮಾದಿ ದೇವತೆಗಳು ಆಸೆಪಟ್ಟು ಬಯಸುವ ಹುಬ್ಬಿನ ಕುಣಿತ ಅಂತಾರೆ. ಯಾಕೆಂದ್ರೆ ಆ ಹುಬ್ಬಿನ ಕುಣಿತದಿಂದ ಆಜ್ಞೆ ಬರಬೇಕು. ಏನು ಮಾಡಬೇಕಾದ್ರೂ, ಸೃಷ್ಟಿ ಮಾಡಬೇಕಾದ್ರೂ ಅವನು ಹೀಗೆ ಹುಬ್ಬು ಹಾರಿಸಬೇಕು ಮಾಡು ಅಂತ. ಬೇಡ ಅಂದ್ರೆ ಹುಬ್ಬು ಹಾರಿಸಬೇಕು. ಅವನ ಹುಬ್ಬಿನ ಕುಣಿತ ಅನ್ನೋದು ಇವರ ಎಲ್ಲ ಕ್ರಿಯೆಗಳಿಗೆ ಮೂಲಭೂತವಾಗಿರ್ತಕ್ಕ ಸಂಕೇತ. ಅದು ಆರ್ಡರ್, ಆಜ್ಞೆ. ಅಂಥ ಭಗವಂತನ ಹುಬ್ಬಿನ ಕುಣಿತ. ಅಷ್ಟೇ ಅಲ್ಲ, ಆ ಹುಬ್ಬಿನ ಕುಣಿತ ಅಂಥ ಮೋಹಕ ಅದು.
ಆ ಸೌಂದರ್ಯಕ್ಕೋಸ್ಕರ, ಚೆಲುವಿಗೋಸ್ಕರ ಆ ಹುಬ್ಬಿನ ಕುಣಿತವನ್ನು ಕಾಣಬೇಕು ಅಂತ ಕಾದು ನಿಲ್ತಾರಂತೆ ದೇವತೆಗಳು ಕೂಡ, ಗೋಪಿಕಾ ಸ್ತ್ರೀಯರಂತೆ. ಅದನ್ನ ಕಪಿಲ ಹೇಳ್ತಾನೆ, ಸಮ್ಮೋಹನಾಯ ರಚಿತಂ ನಿಜಮಾಯಸ್ಯ ಭ್ರೂಮಂಡಲಂ ಅನುಸುತೆ ಮಕರಧ್ವಜಸ್ಯ ಅಂತ. ಮಕರಧ್ವಜಸ್ಯ ಭ್ರೂಮಂಡಲಂ, ಭಗವಂತನ ಹುಬ್ಬಿನ ಮಂಡಲ, ಅದು ಬಿಲ್ಲು, ಮನ್ಮಥನ ಕಾಮನ ಬಿಲ್ಲು ಅದು ಅಂತ. ಕಾಮನ ಬಿಲ್ಲು ಅದು ಯಾಕೆ ನಿರ್ಮಾಣ ಮಾಡಿದೆ? ಸಮ್ಮೋಹನಾಯ ರಚಿತಂ ನಿಜಮಾಯ ಅಂತ. ಭಗವಂತ ಜಗತ್ತನ್ನು ಮೋಹಗೊಳಿಸುವುದಕ್ಕೋಸ್ಕರ ತನ್ನ ಭ್ರೂಮಂಡಲದಲ್ಲಿ ಆ ಮಾಯೆಯನ್ನು ತುಂಬಿದ್ದಾನೆ. ಅದನ್ನು ನೋಡುವುದೇ ಒಂದು ಆನಂದ, ಅದನ್ನು ನೋಡಿದರೆ ಹುಚ್ಚು ಕಟ್ಟುವಂತಹ ಒಂದು ಸೊಗಸು. ಬ್ರಹ್ಮಾದಿ ದೇವತೆಗಳು ಆ ಹುಬ್ಬಿನ ಕುಣಿತದ ಚೆಲುವನ್ನ ಮತ್ತು ಆ ಹುಬ್ಬಿನ ಕುಣಿತದ ಸಂದೇಶವನ್ನ ಕಾಯ್ತಾ ಇರ್ತಾರೆ. ಧ್ಯಾಯೇತ್ ಅಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ. ಅದು ಏನು ಮಾಡುತ್ತೆ? ಪಾರಮೇಷ್ಠ್ಯಾದಿ ಪದದಾಯಿ. ಭಗವಂತನ ಒಂದು ಹುಬ್ಬಿನ ಕುಣಿತಕ್ಕೆ ಬ್ರಹ್ಮ ಪದವಿ, ಒಂದು ಹುಬ್ಬಿನ ಕುಣಿತಕ್ಕೆ ರುದ್ರ ಪದವಿ. ಪಾರಮೇಷ್ಠ್ಯಾದಿ ಪದದಾಯಿ, ಬರಿಯ ಹುಬ್ಬಿನ ಕುಣಿತದಿಂದ ಬ್ರಹ್ಮಾದಿ ದೇವತೆಗಳಿಗೆ ಸತ್ಯಲೋಕದ ಪದವಿಯನ್ನೋ, ರುದ್ರ ಪದವಿಯನ್ನೋ, ಇಂದ್ರ ಪದವಿಯನ್ನೋ, ಸಮಸ್ತ ದೇವತೆಗಳಿಗೆ ಅವರ ವೈಭವದ ಸ್ಥಿತಿಯನ್ನು ಕೊಟ್ಟದ್ದು. ಬರೇ ಈ ಸಂಸಾರದಲ್ಲಿ ಸೃಷ್ಟಿಯಲ್ಲಿ ಸತ್ಯಲೋಕಾಧಿಪತ್ಯವನ್ನು ಬ್ರಹ್ಮನಿಗೆ, ಉಳಿದ ಲೋಕಗಳ ಆಧಿಪತ್ಯವನ್ನು ಇತರ ದೇವತೆಗಳಿಗೆ ಅವರವರಿಗೆ ಅವರವರ ಯೋಗ್ಯತೆಯ ತಕ್ಕಂತೆ ವೈಭವವನ್ನು ಕೊಟ್ಟದ್ದಷ್ಟೇ ಅಲ್ಲ, ವಿಮುಕ್ತಿದಂ. ಭಗವಂತನ ಹುಬ್ಬಿನ ಕುಣಿತ ಮೋಕ್ಷಪ್ರದ. ಅದು ಮಂದಹಾಸವೂ ಮೋಕ್ಷಪ್ರದ, ಹುಬ್ಬಿನ ಕುಣಿತವೂ ಮೋಕ್ಷಪ್ರದ. ಯಾಕೆಂದರೆ ಭಗವಂತ ಮತ್ತು ಭಗವಂತನ ಹುಬ್ಬಿನ ಕುಣಿತ, ಭಗವಂತನ ಹುಬ್ಬು ಮೂರು ಬೇರೆ ಬೇರೆ ವಸ್ತುಗಳಲ್ಲ. ಅವನ ಕ್ರಿಯೆ, ಅವನ ಅವಯವ, ಅವನು ಎಲ್ಲ ಒಂದೇ. ಹೀಗೆ ಭಗವಂತನ ಹುಬ್ಬಿನ ಕುಣಿತದ ಚಿತ್ರಣದ ಜೊತೆಗೆ ಭಗವಂತನ ಪಾದಾದಿ ಕೇಶಾಂತ ವರ್ಣನೆಯನ್ನು ಮುಗಿಸಿಬಿಡ್ತಾರೆ. ಅದನಂತರ ಕೊನೆಗೆ ಇದು ಮೆಡಿಟೇಷನ್ನು. ಇವಾಗ ಒಂದೊಂದು ಶ್ಲೋಕದಲ್ಲಿ ನಾವು ಒಂದೊಂದು ಅಂಗಗಳನ್ನು ಅನುಸಂಧಾನ ಮಾಡಿದೆವು. ಕೊನೆಗೆ ಸಂತತಂ ಚಿಂತೆಯೇ. ಈ ಭಗವಂತನನ್ನು ಪಾದದಿಂದ ಕೇಶದ ತನಕ ನಿರಂತರ, ಇಲ್ಲಿಯೂ ಬಹಳ ವಿಚಿತ್ರವಾಗಿದೆ ನೋಡಿ, ಈ ಶ್ಲೋಕ ಬೇರೆ ಬೇರೆ ರೀತಿಯಿಂದ ತೆರಕೊಳ್ಳುತ್ತೆ. ಸಂತತಂ ಚಿಂತೆಯೇ, ನಾನು ಈ ಭಗವಂತನ ಪಾದಾದಿ ಕೇಶಾಂತವಾದ ಈ ರೂಪಗಳ ಅದ್ಭುತವಾದಂತಹ ಒಂದು ಚೆಲುವನ್ನು, ಮಹಿಮೆಯನ್ನು ನಿರಂತರವಾಗಿ ಚಿಂತಿಸ್ತಾ ಇದ್ದೇನೆ. ಸಂತತಂ ಚಿಂತೆಯೇ. ಆದರೆ ನಾನು ಚಿಂತಿಸ್ತಾ ಇದ್ದೇನೆ ಅಂತ ಹೇಳಿದರೆ ಭಗವಂತನ ಎಲ್ಲ ಚೆಲುವು, ಎಲ್ಲ ಗುಣಗಳು ನನ್ನ ಚಿಂತನೆಯಲ್ಲಿ ಬಂದು ನಿಂತಿದ್ದಾವೆ ಅಂತ ತಿಳ್ಕೋಬೇಡಿ. ನನ್ನ ಚಿಂತನೆಗೂ ನಿಲುಕುವುದಿಲ್ಲವು. ಅನಂತಂ. ಭಗವಂತನನ್ನ ನಾನು ಉಳಿದವರಿಗಿಂತ ಹೆಚ್ಚು ನಿರಂತರವಾಗಿ ಚಿಂತಿಸ್ತೇನೆ, ಉಳಿದವರಿಗಿಂತ ಹೆಚ್ಚು ಗುಣಗಳನ್ನು ಚಿಂತಿಸ್ತೇನೆ. ಆದರೆ ಭಗವಂತನನ್ನು ಪೂರ್ಣವಾಗಿ ಚಿಂತಿಸುವುದು ನನಗೂ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಅನಂತ. ಅವನ ಗುಣಗಳಿಂದಲೂ ಅನಂತ, ಕಾಲದಿಂದಲೂ ಅನಂತ, ದೇಶದಿಂದಲೂ ಅನಂತ. ಅವನು ಸರ್ವಗತ, ನಿತ್ಯ ಮತ್ತು ಗುಣಪೂರ್ಣ. ಆದ್ದರಿಂದ ಅವನನ್ನು ಅನಂತ ಕಾಲದವರೆಗೆ ಚಿಂತಿಸಿದರೂ ಕೂಡ ಅವನ ಗುಣಗಳನ್ನು ಪೂರ್ತಿಯಾಗಿ ಚಿಂತಿಸುವುದು ಸಾಧ್ಯ ಇಲ್ಲ. ನಾನು ನಿರಂತರ ಚಿಂತಿಸ್ತೇನೆ ಮಾತ್ರ, ಉಳಿದವರಿಗಿಂತ ಹೆಚ್ಚು. ಎಷ್ಟು ನಿರಂತರ ಅಂದರೆ ಉಳಿದವರು ಭಗವಂತನನ್ನು ಚಿಂತಿಸಬಹುದು ಎಚ್ಚರ ಇದ್ದಾಗ. ಸೃಷ್ಟಿ ಕಾಲದಲ್ಲೆಲ್ಲ ಚಿಂತಿಸಬಹುದು, ಆದರೆ ಪ್ರಳಯ ಕಾಲದಲ್ಲಿ ಯಾವ ಜೀವನೂ ಚಿಂತಿಸುವುದು ಸಾಧ್ಯ ಇಲ್ಲ. ಭಗವಂತನನ್ನ ಸೃಷ್ಟಿ ಕಾಲದಲ್ಲಿ ದೇವತೆಗಳು ನಿರಂತರ ಚಿಂತಿಸ್ತಾರೆ. ಅವರಿಗೆ ನಿದ್ರೆ ಇಲ್ಲ, ಅವರಿಗೆ ಹೆಸರೇ ಅನಿದ್ರಾಹ ಅಸ್ವಪ್ನಾಹ ಅಂತ. ದೇವತೆಗಳಿಗೆ ನಿದ್ರೆ ಇಲ್ಲ. ಆದ್ದರಿಂದ ಸೃಷ್ಟಿ ಕಾಲದಲ್ಲಿ ದೇವತೆಗಳು ನಿರಂತರ ಭಗವಂತನ ಚಿಂತಿಸಬಹುದು. ಆದರೆ ಅವರಿಗೆ ನಿದ್ರೆ ಇಲ್ಲದೇ ಇದ್ದವರಿಗೂ ಪ್ರಳಯ ಕಾಲದಲ್ಲಿ ನಿದ್ರೆ, ಎಚ್ಚರ ಇಲ್ಲ. ಎಚ್ಚರ ತಪ್ಪುವುದಕ್ಕೆ ಪ್ರಳಯ ಅಂತ ಹೆಸರು. ಆದರೆ ನಾನು ಭಗವಂತನನ್ನ ಸೃಷ್ಟಿಕಾಲದಲ್ಲಿ ಮಾತ್ರ ಚಿಂತಿಸುವುದಲ್ಲ, ಅಂತಕಾಲೇ ವಿಶೇಷತಃ. ಪ್ರಳಯ ಕಾಲದಲ್ಲಿ ಕೂಡ ನಾನು ಎಚ್ಚರ ತಪ್ಪುವುದಿಲ್ಲ. ಶಾಸ್ತ್ರದ ಪ್ರಕಾರ ಬ್ರಹ್ಮವಾಯುಗಳಿಗೆ ಮಾತ್ರ ಪ್ರಳಯಕಾಲದಲ್ಲಿ ಎಚ್ಚರ, ಉಳಿದ ದೇವತೆಗಳಿಗೆ ಪ್ರಳಯ ಕಾಲದಲ್ಲಿ ಎಚ್ಚರ ಇರುವುದಿಲ್ಲ. ಪ್ರಳಯೇಪಿ ಪ್ರತಿಭಾತ ಪರಾವರಃ. ಪ್ರಳಯ ಕಾಲದಲ್ಲೂ ಭಗವಂತನ ಪೂರ್ಣ ಎಚ್ಚರ. ಮತ್ತು ಪ್ರಳಯ ಕಾಲದಲ್ಲೂ ಕೂಡ ಈ ಜೀವರು ನಿದ್ರೆಯಲ್ಲಿ ಉಸಿರಾಡಬೇಕಲ್ಲ, ನಿದ್ರೆಯಲ್ಲಿ ಉಸಿರು ಕಟ್ಟಿ ಸಾಯೋದಿಲ್ವಲ್ಲ. ಆದ್ದರಿಂದ ನಿದ್ರೆಯಲ್ಲೂ ನಮ್ಮನ್ನು ಉಸಿರಾಡಿಸತಕ್ಕಂಥ ಪ್ರಾಣದೇವರು ನಿದ್ರೆ ಮಾಡುವುದು ಸಾಧ್ಯ ಇಲ್ಲ. ಪ್ರಳಯ ಕಾಲದಲ್ಲೂ ಪ್ರಾಣ ಇದ್ದೇ ಇದೆ, ಮನಸ್ಸು ಇಲ್ಲ. ರುದ್ರದೇವರು ಕೆಲಸ ಮಾಡೋದಿಲ್ಲ, ಅವಾಗ ಮನಸ್ಸಿಲ್ಲ, ಏನೂ ಎಚ್ಚರ ಇಲ್ಲ, ಆದರೆ ಉಸಿರು ಇದೆ. ಪ್ರಳಯ ಕಾಲದಲ್ಲೂ ಎಚ್ಚರವಾಗಿರತಕ್ಕಂಥವನು ತಾನು. ಆದ್ದರಿಂದ ಅಂತಕಾಲೇ ಪ್ರಳಯ ಕಾಲದಲ್ಲಿ ವಿಶೇಷತಃ ಅಂತ
ಅದೇನು ಪ್ರಳಯಕಾಲ ವಿಶೇಷ ಅಂದರೆ? ಹೌದು, ಸೃಷ್ಟಿಕಾಲದಲ್ಲಿ ಸೃಷ್ಟಿಯ ಬಗ್ಗೆಯೂ ಒಂದು ಯೋಚನೆ ಮಾಡಬೇಕಲ್ಲ. ಯಾರ್ಯಾರೋ ಸೃಷ್ಟಿಯಾಗ್ತಾರೆ, ಆ ಸೃಷ್ಟಿ ಕ್ರಿಯೆಯಲ್ಲಿ ತೊಡಗಬೇಕಲ್ಲ. ಪ್ರಳಯಕಾಲದಲ್ಲಿ ಯಾವ ಕ್ರಿಯೆಯೂ ಇಲ್ಲ, ಕೇವಲ ಭಗವಂತನ ಚಿಂತನೆ. ಅದರಿಂದ ಅದು ವಿಶೇಷವಾದ ಆನಂದದ ಕ್ಷಣತನಗೆ ಅಂತಾರೆ ಆಚಾರ್ಯ. ಇದು ಅವರಿಗೆ ಸಂಬಂಧಪಟ್ಟದ್ದಾಯಿತು. ನಮಗೆ ಒಂದು ಸಂದೇಶ ಕೊಡ್ತಾರೆ ಅದರಲ್ಲಿ. ಸಂತತಂ ಚಿಂತಯ, ಸಂತತಂ ಚಿಂತಯೇ ಅಂತ ಪದಚ್ಛೇದ ಮಾಡಿದರೆ ಸದಾ ನಾನು ಚಿಂತಿಸುತ್ತೇನೆ. ನಮಗೆ ಹೇಳ್ತಾರೆ ಸಂತತಂ ಚಿಂತಯ, ಸದಾ ಚಿಂತನೆ ಮಾಡುವಂಥ ಭಗವಂತನನ್ನ. ಹಾಗಾದರೆ ಇಲ್ಲಿ ಹೇಗೆ ಪದಚ್ಛೇದ? ಚಿಂತಯೇ ಅನಂತಂ, ಚಿಂತಯ ಇನಂತಂ. ಇನ ಅಂತಂದ್ರೆ ಸ್ವಾಮಿ ಅಂತ ಅರ್ಥ. ಪ್ರತಿಯೊಬ್ಬ ಜೀವನಿಗೂ ಸ್ವಾಮಿಯಾದ ನಿಯಾಮಕನಾದ ಭಗವಂತನನ್ನು ನಿರಂತರ ಚಿಂತಿಸು. ಆದರೆ ನಿರಂತರ ಚಿಂತಿಸುವುದಕ್ಕಿಂತಲೂ ಒಂದು ಎಚ್ಚರ ಕೊಡ್ತೇನೆ, ಅಂತಕಾಲೇ ವಿಶೇಷತ. ಸಾಯೋ ಸಮಯದಲ್ಲಿ ಹೆಚ್ಚು ಎಚ್ಚರದಿಂದ ಚಿಂತಿಸು. ಅಲ್ಲಿ ಅವರು ತನಗೆ ಹೇಳುವುದು ಅಂತಕಾಲ ಅಂದರೆ ಪ್ರಳಯ ಕಾಲ. ಅವರು ನಮಗೆ ಸಂದೇಶ ನಿತ್ಯ ಚಿಂತಿಸು. ಯಾಕೆಂದ್ರೆ ಸಾಯೋ ಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕಲ್ಲ, ಅದಕ್ಕೋಸ್ಕರ. ಸಾಯೋ ಕಾಲದಲ್ಲಿ ನೆನಪು ಮಾಡಿದರೆ ಸರಿ ಅಂತ ಈಗ ಮರೆತು ಬಿಟ್ಟರೆ ಸಾಯೋ ಕಾಲದ ನೆನಪು ಆಗೋದೇ ಇಲ್ಲ. ನಿತ್ಯ ಚಿಂತಿಸಿ ಚಿಂತಿಸಿ ಅಭ್ಯಾಸ ಮಾಡಿದರೆ ಅದು ಮೃತಿಕಾಲದಲ್ಲೂ ಆ ಅಭ್ಯಾಸ ಅನ್ನೋದು ಉಪಕಾರಕ್ಕೆ ಬೀಳಬಹುದು. ಅದರಿಂದ ಅಂತಕಾಲದಲ್ಲಿ ವಿಶೇಷ ಸ್ಮರಣೆ ಬರಬೇಕು. ಅದಕ್ಕೋಸ್ಕರ ನಿತ್ಯ ಚಿಂತಿಸು. ಎಷ್ಟು ಕಷ್ಟ ಅಂದರೆ ಸದಾ ಭಗವಂತನನ್ನು ಚಿಂತಿಸಿದರು ಭೀಷ್ಮಾಚಾರ್ಯರು. ಅಷ್ಟೇ ಅಲ್ಲ, ಇನ್ನು ಸಾಯಬೇಕು, ಉತ್ತರಾಯಣ ಬಂತು ಅಂತ ಹೇಳಿಕೊಂಡು ಭಗವಂತನನ್ನೇ ಸ್ತೋತ್ರ ಮಾಡಿದರು. ಭೀಷ್ಮ ಸ್ತವರಾಜ ಅಂತ, ಸಾಯೋದಕ್ಕಿಂತ ಮುಂಚೆ. ಆದರೆ ಸಾಯೋ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಲಿಲ್ಲ. ಅಷ್ಟು ಸಿದ್ಧತೆ ಮಾಡಿಯೂ ಮೃತಿಕಾಲದಲ್ಲಿ ವಿಸ್ಮೃತಿ ಬಂತವರಿಗೆ. ಅದಕ್ಕೋಸ್ಕರ ಸಂತತಂ ಚಿಂತಯ, ನಿರಂತರ ಭಗವಂತನ ಚಿಂತನೆ ಮಾಡು. ಅಂದರೆ ವಿಶೇಷವಾಗಿ ಅಂತಕಾಲದಲ್ಲಿ ಭಗವಂತನ ಚಿಂತನೆಗೆ ಅದು ಸಹಾಯಕವಾಗಬಹುದು. ಎಂಥ ಭಗವಂತ? ಇನಂ ತಂದರು, ಎಲ್ಲರಿಗೂ ಸ್ವಾಮಿ ಅಂತ. ಯಾರಿಗೆಲ್ಲ? ನೈವೋದಾಪುರ ಗೃಣಂತೋ ಅಂತಂ ಯದ್ಗುಣಾನಾಂ ಅಜಾದಯ. ಅಜಾದಯ, ಅಜ ಅಂದರೆ ಹುಟ್ಟದವನು ಅಂತ ಒಂದರ್ಥ. ಹುಟ್ಟದವನು ಅಂತಂದ್ರೆ ಭಗವಂತ ಒಬ್ಬನೇ ಅಜ, ಇನ್ಯಾರೂ ಅಜ ಅಲ್ಲ. ಆ ಜ ಅಂದರೆ ಅಕಾರ ವಚನಾದ ಭಗವಂತನಿಂದ ಹುಟ್ಟಿದವ ಅಂದರೆ ಬ್ರಹ್ಮ. ಅಜಾದಯ, ಬ್ರಹ್ಮಾದಿ ದೇವತೆಗಳು ಕೂಡ ಗೃಣಂತಹ, ನಿರಂತರ ಭಗವಂತನನ್ನ ಸ್ತೋತ್ರ ಮಾಡ್ತಾ ಚಿಂತನೆ ಮಾಡ್ತಾ ಇದ್ದರೂ ಕೂಡ, ಗೃಣನ ಅಂದ್ರೆ ಸ್ತುತಿ ಸ್ತೋತ್ರ, ಭಗವಂತನನ್ನು ನಿರಂತರ ಹಗಲು ರಾತ್ರಿ ಅವರು ನಿದ್ರೆ ಇಲ್ಲದೆ, ನಮ್ಮ ಹಾಗೆ ನಿದ್ರೆ ಅಂತ ರೆಸ್ಟ್ ಇಲ್ಲದೆ, ಸಮಗ್ರ ಪ್ರಳಯ ಕಾಲದಲ್ಲೂ ಕೂಡ ಎಚ್ಚರದಲ್ಲಿ, ನಾವು ಸೃಷ್ಟಿ ಕಾಲದಲ್ಲೂ ಪ್ರಳಯ ಕಾಲದಲ್ಲೂ ಸರ್ವಕಾಲದಲ್ಲೂ ದೀರ್ಘಕಾಲದ ತನಕ, ನಮ್ಮ ಹಾಗೆ 100 ವರ್ಷದ ಆಯುಸ್ಸಲ್ಲ ಅವರದು, ಕೋಟಿ ಕೋಟಿ ವರ್ಷಗಳ ಕಾಲ, ಕಲ್ಪಕಲ್ಪಗಳ ಕಾಲ. ಗೃಣಂತಹ ಬ್ರಹ್ಮಾದಿಗಳು ಕಲ್ಪಕಲ್ಪಗಳ ಕಾಲದಲ್ಲಿ ಹಗಲು ರಾತ್ರಿ ನಿದ್ರೆ ಇಲ್ಲದ ಎಚ್ಚರದ ಸ್ಥಿತಿಯಲ್ಲಿ ಭಗವಂತನನ್ನು ಗುಣಗಾನ ಮಾಡಿ ಸ್ತೋತ್ರ ಮಾಡಿ ಧ್ಯಾನ ಮಾಡ್ತಾ ಇದ್ರೂ ಕೂಡ ಅಂತಂ ನೈವ ಉದಾಪುಹು. ಯಾರ ಗುಣಗಳ ಯದ್ಗುಣಾನಾಂ ಅಂತಂ, ಯಾರ ಗುಣದ ಕೊನೆಯನ್ನು ಪಡೆದಿಲ್ಲವೋ ಕಂಡಿಲ್ಲವೋ ಅಂಥ ಭಗವಂತನನ್ನ ನಿರಂತರ ಚಿಂತಿಸು. ಇದು ಒಂದು ಶ್ರುತಿ ವಾಕ್ಯದ ಅನುವಾದ ರೂಪವಾಗಿದೆ ಈ ಮಂತ್ರ, ಈ ಶ್ಲೋಕ. ನತೇ ವಿಷ್ಣೋ ಜಾಯಮಾನೋ ನ ಜಾತೋ ದೇವೋ ಮಹಿಮ್ನಃ ಪರಮಂತ ಪಾಪ ಅಂತ ವಿಷ್ಣು ಸೂಕ್ತದಲ್ಲಿ ಬರ್ತಕ್ಕಂಥ ಒಂದು ವಿಷ್ಣು ಸೂಕ್ತ. ನತೇ ವಿಷ್ಣೋ ಜಾಯಮಾನಃ ನ ಜಾತಃ. ಈಗ ಹುಟ್ಟಿದವನು, ಹಿಂದೆ ಹುಟ್ಟಿದ್ದವನು ಯಾರೂ ಕೂಡ ದೇವ ಮಹಿಮ್ನಃ ಪರಂ ಅಂತ ಮಾಪ, ನಿನ್ನ ಮಹಿಮೆಯ ತುದಿಯನ್ನು ಕಂಡವನು ಇಲ್ಲ. ಈಗ ಹುಟ್ಟಿರುವವರೂ ಇಲ್ಲ, ಹಿಂದೆ ಹುಟ್ಟಿ ಮುಕ್ತರಾದವರೂ ಇಲ್ಲ, ಮುಂದೆ ಹುಟ್ಟುವವರೂ ಇಲ್ಲ. ಯಾರೂ ಕೂಡ ಇಲ್ಲಿ ನಿನ್ನ ಮಹಿಮೆಯ ಅಂತವನ್ನು ಕಂಡವರಿಲ್ಲ. ತನ್ವಾವೃಧಾನ ನತೇ ಮಹಿತ್ವ ಅನ್ವಷ್ಣುವಂತಿ, ಯಾರು ಕೂಡ ನಿನ್ನ ಮಹಿಮೆಯನ್ನು ಅನುಭವಿಸಿದವರಿಲ್ಲ. ಇದು ಇಂಥ ಮಹಿಮೆ, ಇದು ಇಷ್ಟು ಮಹಿಮೆ ಅಂತ ಅನುಭವದಿಂದ ಕಂಡುಕೊಂಡವರಿಲ್ಲ ಅಂತ ಶ್ರುತಿಯಲ್ಲಿ ಹೇಳಿದಂಥ ಮಾತನ್ನ ಉಪಸಂಹಾರದ ವಾಕ್ಯದಲ್ಲಿ ಹೇಳಿದರು ಆಚಾರ್ಯರು. ನೈವೋದಾಪುಹು ಗೃಣಂತೋ ಅಂತಂ ಯದ್ಗುಣಾನಾಂ ಅಜಾದಯ. ಈ 12 ಶ್ಲೋಕಗಳಲ್ಲಿ ದ್ವಾದಶ ಮೂರ್ತಿಯಾದ ಭಗವಂತನ ಅನಂತ ರೂಪದ
ಸುಂದರವಾದ ಮೂರ್ತಿ ನಮ್ಮ ಧ್ಯಾನದಲ್ಲಿ ಮನಸ್ಸಿನಲ್ಲಿ ಹೇಗೆ ಕಾಣಬೇಕು ಅನ್ನುವುದರ ಚಿತ್ರಣವನ್ನು ಕೊಟ್ಟರು. ಇಲ್ಲಿಗೆ ಈ 2ನೇ ಸ್ತೋತ್ರ ಮುಗಿಯಿತು. ನಾವೀಗ ಸಮಗ್ರವಾಗಿ ಈ ಶ್ರೀಸ್ತುತಿ ಮತ್ತು ವಿಷ್ಣು ಸ್ತುತಿ 8, 12, 20, 9 ಅಲ್ಲಿ 8 ಮತ್ತು 1 ಫಲಸ್ತುತಿ 21 ಪದ್ಯಗಳು ನಾವೀಗ ಒಟ್ಟಿಗೆ ನೋಡಿದ ಹಾಗಾಯಿತು. ಅವುಗಳನ್ನು ಅಖಂಡವಾಗಿ ನೋಡೋಣ ಒಮ್ಮೆ. ಮೊದಲನೇದಾಗಿ ಶ್ರೀಸ್ತುತಿಯ ಈ ಅದರ ಶಬ್ದಗಳ ವಿವರಣೆಯನ್ನು, ಅದರಲ್ಲಿ ಬರತಕ್ಕಂಥ ಅಪೂರ್ವ ಅರ್ಥವನ್ನು ಎಲ್ಲ ಈಗ ನಾವು ಕಂಡದ್ದಾಯಿತು. ಈಗ ಸಮಗ್ರವಾಗಿ ಅದರ ತಾತ್ಪರ್ಯವನ್ನು ನೋಡಿಕೊಂಡು ಹೋಗೋಣ. ಮೊದಲನೇ ಪದ್ಯ ಶ್ರೀಸ್ತುತಿದ್ದು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾಮೃತಿ ಬಂಧಮೋಕ್ಷಾ ಯಸ್ಯಾಹ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀರ್ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಯಾವ ಭಗವಂತನ ಕಟಾಕ್ಷದಿಂದ ಇಡೀ ಮೋಕ್ಷ ಬ್ರಹ್ಮಾದಿ ಪದವಿಗಳು ದೊರೆಯುತ್ತೆ ಅಂತ ಈ ಸ್ತೋತ್ರದಲ್ಲಿ 2ನೇ ಸ್ತೋತ್ರದ ಕೊನೆಯಲ್ಲಿ ಹೇಳಿದರೋ, ಅದು ಶ್ರೀದೇವಿಗೆ ಲಕ್ಷ್ಮಿಯಲ್ಲಿಯೂ ಅಂತಹ ಶಕ್ತಿಯನ್ನು ಪ್ರಥಮ ಸ್ತೋತ್ರದಲ್ಲಿ ಆಚಾರ್ಯ ಹೇಳಿದರು. ಜಗತ್ತಿನ ವಿಶ್ವಸ್ಥಿತಿ ಇರವು, ಪ್ರಳಯ ಸಂಹಾರ, ಸರ್ಗ ಸೃಷ್ಟಿ, ಮಹಾವಿಭೂತಿ ಅಂದರೆ ಪಾರಮೇಷ್ಠ್ಯಾದಿ ಪದ ಬ್ರಹ್ಮಾದಿ ಪದವಿಗಳು, ಅತ್ಯಂತ ವೈಭವದ ಸ್ಥಿತಿ, ವೃತ್ತಿ ಸಾಮಾನ್ಯ ವರ್ತನೆ, ಪ್ರಕಾಶ ಜ್ಞಾನ, ನಿಯಮ ಅಂದರೆ ನಿಯಮನ ಜಗತ್ತಿನ ನಿಯಂತ್ರಣ, ಆವೃತ್ತಿ ಅಂದರೆ ಅಜ್ಞಾನ, ಬಂಧ ಮತ್ತು ಮೋಕ್ಷ. ಇವೆಲ್ಲವೂ ಭಗವಂತ ಸೃಷ್ಟ್ಯಾದ್ಯಷ್ಟಕರ್ತೃ ಅಂತ ಏನು ಹೇಳಿದ್ದಾರೆ, ಆ ಸೃಷ್ಟ್ಯಾದ್ಯಷ್ಟಕಗಳು ಭಗವಂತನ ಆಜ್ಞೆಯಿಂದ ಅನುಮತಿಯಿಂದ ಆ ಶಕ್ತಿ ಲಕ್ಷ್ಮೀದೇವಿಗೂ ಇದೆ. ಯಸ್ಯಾಹ ಅಪಾಂಗ ಲವ ಮಾತ್ರತಃ, ಯಾರ ಓರೆ ಕಣ್ಣಿನ ನೋಟದ ಒಂದು ಲೇಷದಿಂದಲೇ ಇದೆಲ್ಲವೂ ಸಾಧ್ಯವಾಗುತ್ತೋ ಅಂಥ ಊರ್ಜಿತ ಸರ್ವೋತ್ಕೃಷ್ಟಳಾದ ಸಾ ಶ್ರೀಹಿ ಲಕ್ಷ್ಮಿಯು ಯಾರ ಕಟಾಕ್ಷದ ಬಲದಿಂದ ಇಂಥ ಶಕ್ತಿಯನ್ನು ಪಡೆದಳೋ ಅಂಥ ಅಜಿತನಾದ, ಅವನನ್ನು ಗೆಲ್ಲುವ, ಅವನನ್ನು ಮೀರುವ ಇನ್ನೊಂದು ಶಕ್ತಿ ಇಲ್ಲದ ಸರ್ವೋತ್ತಮನಾದ ಭಗವಂತನನ್ನು ನಮಸ್ಕರಿಸುತ್ತೇನೆ. ಇದು ಒಂದು. 2ನೇ ಸ್ತೋತ್ರದಲ್ಲಿ 2ನೇ ಶ್ಲೋಕದಲ್ಲಿ ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿದಧಾತಿ ಅಚಿಂತ್ಯಾಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಲಕ್ಷ್ಮಿಯ ಶಕ್ತಿ ಈ ಸೃಷ್ಟಿಯಾದಿಗಳನ್ನು ಮಾಡುವುದು ಅಷ್ಟೇ ಇರದೆ ಎಲ್ಲ ದೇವತೆಗಳನ್ನು ನಿಯಂತ್ರಿಸುವ ಶಕ್ತಿ ಅವಳದ್ದು. ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಈಶ ಶಿವ, ಶಕ್ರ ಇಂದ್ರ, ಬ್ರಹ್ಮೇಶ ಶಕ್ರ, ರವಿ ಧರ್ಮ ಶಶಾಂಕ, ಸೂರ್ಯ ಯಮ ಮತ್ತು ಚಂದ್ರ, ಪೂರ್ವ ಗೀರ್ವಾಣ ಸಂತತಿ ಮೊದಲಾದ ಸಮಸ್ತ ದೇವತೆಗಳ ಸಮುದಾಯವೂ ಕೂಡ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿದಧಾತಿ. ಯಾವ ರಮೆಯ ಕಡೆಗಣ್ಣ ನೋಟದಿಂದ ಈ ಜಗತ್ತನ್ನು ಗೆದ್ದು ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿಯನ್ನು, ಜಗತ್ತನ್ನು ಮೀರಿ ನಿಂತು ಜಗತ್ತಿಗೆಲ್ಲ ಒಡೆತನವನ್ನು ಪಡೆದು ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿಯನ್ನು ಪಡೆದರೋ ಬ್ರಹ್ಮಾದಿ ದೇವತೆಗಳು, ಅಂಥ ಲಕ್ಷ್ಮಿ ಅಚಿಂತ್ಯ. ನಮ್ಮ ಚಿಂತನೆಗೆ, ನಮ್ಮ ಆಚಾರ್ಯರು ಹೇಳೋ ಮಾತದು, ನಮ್ಮದು ಮಾತು ಬಿಡಿ, ತನ್ನ ಚಿಂತನೆಗೆ ಮೀರಿದ ಶಕ್ತಿ ಅದು ಅಂತ. ಅಂಥ ಅಚಿಂತ್ಯ ಶಕ್ತಿ ಯಾಕೆ ಬಂತು ಅಂದರೆ ಶ್ರೀರಿಯತ್ ಕಟಾಕ್ಷ ಬಲವತಿ ಯಜಿತಂ ನಮಾಮಿ. ಯಾವ ಭಗವಂತನ ಕಟಾಕ್ಷದ ಬಲದಿಂದ ಲಕ್ಷ್ಮಿಯು ಅಚಿಂತ್ಯ ಶಕ್ತಿಯನ್ನು ಪಡೆದಳೋ ಅಂಥ ಭಗವಂತನನ್ನು ನಮಸ್ಕರಿಸುತ್ತೇನೆ. ಅದರ ನಂತರ ಭಕ್ತರ ಮಹಿಮೆಯನ್ನು ಹೇಳ್ತಾರೆ. ಧರ್ಮಾರ್ಥ ಕಾಮ ಸುಮತಿ ಪ್ರತ್ಯಾದ್ಯಶೇಷ ಸನ್ಮಂಗಳಂ ವಿದಧತೆ ತಪಾಂಗಲೇಶಂ ಆಶ್ರಿತ್ಯ ತತ್ ಪ್ರಣತ ಸತ್ ಪ್ರಣತಾ ಅಪೀಡ್ಯ ಶ್ರೀಯತ್ ಕಟಾಕ್ಷ ಬಲವತ್ಯ ಇದಂ ನಮಾಮಿ. ತತ್ಪ್ರಣತ ಸತ್ಪ್ರಣತಾ, ಭಗವಂತನಿಗೆ ನಮಸ್ಕರಿಸಿದ, ಲಕ್ಷ್ಮಿಗೆ ನಮಸ್ಕರಿಸಿದ, ತತ್ಪ್ರಣತ ಸತ್ಪ್ರಣತಾ ಸಜ್ಜನರಿಗೆ ನಮಸ್ಕರಿಸಿದವರು ಅಂದರೆ ಭಕ್ತರ ಭಕ್ತರು, ಅಂಥವರು ಕೂಡ ಧರ್ಮ ಅರ್ಥ ಕಾಮ ಸುಮತಿ ಪ್ರಚಯಾದಿ ಅಶೇಷ ಸನ್ಮಂಗಳಂ ವಿದಧತೆ. ಧರ್ಮ ಅರ್ಥ ಕಾಮ ಸುಮತಿ ಪ್ರಚಯ ಅಂದರೆ ಜ್ಞಾನವೃದ್ಧಿ, ಮೋಕ್ಷ ಸಾಧನವಾದಂಥ ಜ್ಞಾನ, ಇಂಥ ಅಶೇಷ ಸನ್ಮಂಗಳಂ ಎಲ್ಲ ಮಂಗಲಗಳನ್ನು ಕೂಡ ನಮಗೆ ಕೊಡಬಲ್ಲರು, ಕರುಣಿಸಬಲ್ಲರು ಭಗವಂತನ ಭಕ್ತರ ಭಕ್ತರೂ ಕೂಡ. ಯದಪಾಂಗಲೇಶಂ, ಯಾವುದರಿಂದ, ಯಾವ ಲಕ್ಷ್ಮಿಯ ಅಪಾಂಗಲೇಶದ ಆಶ್ರಯದಿಂದಾಗಿ ಭಗವಂತನ ಭಕ್ತರ ಭಕ್ತರಿಗೂ ಇಂಥ ಶಕ್ತಿ ಬಂದಿದೆಯೋ, ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತಾ ಅಪಿ ಈಡ್ಯ, ಅಂಥ ಸಮಸ್ತ ದೇವತೆಗಳಿಂದಲೂ ಬ್ರಹ್ಮಾದಿ ದೇವತೆಗಳಿಂದಲೂ ಈಡ್ಯಳಾದ ಸ್ತುತಳಾದ ಲಕ್ಷ್ಮೀದೇವಿಯು ಯತ್ ಕಟಾಕ್ಷ ಬಲವತಿ, ಯಾವ ಭಗವಂತನ ಕಟಾಕ್ಷದ ಬಲದಿಂದ ಈ ಎತ್ತರಕ್ಕೇರಿದಳೋ ಅಂಥ ಸರ್ವೋತ್ತಮನಾದ ಭಗವಂತನಿಗೆ ನಮಸ್ಕಾರ. ಷಡ್ವರ್ಗ ನಿಗ್ರಹ ತಮಋಷಿಂ ತಂ ಸುಮೇಧಾಂ, ಋಷಿಗಳನ್ನು ನಿಯಂತ್ರಿಸುವಂಥ ಶಕ್ತಿ ತಾನು ಅಂತ ಒಂದು ಕಡೆ ವೇದದಲ್ಲಿ ಲಕ್ಷ್ಮಿ ಹೇಳಿಕೊಂಡಿದ್ದಾಳೆ. ಅದನ್ನು 4ನೇ ಮಂತ್ರದಲ್ಲಿ ಹೇಳ್ತಾರೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರ್ ಯತ್ ಕಟಾಕ್ಷ ಬಲವತ್ತಿ ತನ್ನಮಾಮಿ. ಷಡ್ವರ್ಗ
ನಮ್ಮ ದೇಹದಲ್ಲಿರತಕ್ಕಂಥ ಅರಿಷಡ್ವರ್ಗ, ಅದನ್ನು ನಿಗ್ರಹ ಮಾಡಿದವರು, ಕಾಮಕ್ರೋಧಾದಿಗಳನ್ನು ಗೆದ್ದವರು. ಅದರಿಂದಲೇ ಕಾಮಕ್ರೋಧಗಳನ್ನು ಗೆಲ್ಲುವುದರ ಮೂಲಕ ನಿರಸ್ತ ಸಮಸ್ತ ದೋಷ, ಬದುಕಿನ ಎಲ್ಲ ದೋಷಗಳನ್ನು, ಅಜ್ಞಾನ, ದುಃಖ ಮುಂತಾದ ದೋಷಗಳನ್ನು ಕಳೆದುಕೊಂಡಂಥ ಜ್ಞಾನಿಗಳಾದಂಥ ಋಷಿಗಳು ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣುಂ, ಭಗವಂತನನ್ನು ಧ್ಯಾನ ಮಾಡ್ತಾರೆ. ಭಗವಂತನನ್ನು ಧ್ಯಾನ ಮಾಡಬೇಕಾಗಿದ್ದರೆ ಈ ಕಾಮಾದಿಗಳನ್ನು ನಿಗ್ರಹ ಮಾಡಿ ಬದುಕಿನ ಅಮಂಗಲಗಳನ್ನು ಪರಿಹರಿಸಿಕೊಂಡು ಶುದ್ಧವಾದ ಸಾತ್ವಿಕವಾದ ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಮಾಡಬೇಕಾದ್ರೆ ಮನಸ್ಸು ಸತ್ವಮಯ ಆಗಬೇಕು. ಸತ್ವಮಯ ಆಗಬೇಕಾಗಿದ್ರೆ ಸತ್ವ ರಜಸ್ ತಮೋಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮಿ ಅನುಗ್ರಹ ಬೇಕು. ಅವಳು ತಮಸ್ಸು ತುಂಬಿಸಿಬಿಟ್ರೆ, ರಜಸ್ ತುಂಬಿಬಿಟ್ರೆ ಮನಸ್ಸು ಸತ್ವಮಯ ಆಗೋದಿಲ್ಲ. ಅದಕ್ಕೋಸ್ಕರ ಯಾರ ಅನುಗ್ರಹದಿಂದ ಋಷಿಗಳು ಭಗವಂತನನ್ನು ಧ್ಯಾನಿಸುವುದು ಸಾಧ್ಯವಾಯಿತೋ, ಯಾನಪಿ ಸಮೇತ್ಯ ನಯಾತಿ ದುಃಖಂ, ಯಾವ ಋಷಿಗಳನ್ನು ಹೋಗಿ ನಾವು ಶರಣಾದರೂ ನಮ್ಮ ದುಃಖವನ್ನು ನಾವು ಪಾರ ಮಾಡಿಕೊಳ್ಳಬಲ್ಲೆವೋ, ನಮ್ಮ ದುಃಖವನ್ನು ಪರಿಹರಿಸಬಲ್ಲ ಋಷಿಗಳು. ಯಾರ ಆಶ್ರಯದಿಂದ, ಯಾರ ಅನುಗ್ರಹದಿಂದ ಭಗವಂತನನ್ನು ಧ್ಯಾನಿಸುವಂಥ ಶುದ್ಧ ಸತ್ವಮಯವಾದಂಥ ಎತ್ತರಕ್ಕೆ ಏರಿದರೋ ಅಂಥ ಲಕ್ಷ್ಮೀದೇವಿ ಕೂಡ ಯತ್ಕಟಾಕ್ಷ ಬಲವತಿ, ಯಾವ ಭಗವಂತನ ಅನುಗ್ರಹದ ಬಲದಿಂದ ಆ ಎತ್ತರಕ್ಕೆ ಏರಿದಳೋ ಅಂಥ ನಾರಾಯಣನಿಗೆ ನಮಸ್ಕಾರ. ಮುಂದೆ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡತಕ್ಕಂಥ 4 ವಿಧ ಪುರುಷರು: ಚತುರ್ಮುಖ, ಶಿವ, ಶೇಷ, ಗರುಡ. ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶೇಷ, ಅಹಿವೈರಿ, ಶಿವ, ಶಕ್ರ. ಶೇಷ, ಅಹಿವೈರಿ ಅಂದರೆ ಗರುಡ, ಶಿವ, ಗರುಡ, ಶೇಷ, ರುದ್ರರು, ಶಕ್ರ, ಇಂದ್ರ. ಆಮೇಲೆ ಮನು, ಸ್ವಯಂಭುವ ಮನು, ವೈವಸ್ವತ ಮನು ಮುಂತಾದ ಇವರು ಪ್ರಧಾನವಾಗಿರ್ತಕ್ಕಂಥ ಸಮಸ್ತ ದೇವತಾಗಣ ಮತ್ತು ಅದರ ಜೊತೆಗೆ ಎಲ್ಲ ಮನುಷ್ಯರು ಕೂಡ. ಚಿತ್ರ ಉರು ಕರ್ಮ ರಚನ, ವಿಚಿತ್ರವಾದ ನಾನಾ ವಿಧವಾದ ಕರ್ಮಗಳಿಂದ ಸಾಧ್ಯವಾದ ರಚನೆ ಉಳ್ಳ ಈ ವಿಶ್ವವನ್ನು ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ, ಯಾರ ಕಟಾಕ್ಷದ ಕಾರುಣ್ಯದ ಅನುಗ್ರಹದ ಬಲದಿಂದ ಈ ಇಡೀ ವಿಶ್ವವನ್ನ, ಗರುಡಶೇಷ ರುದ್ರಾದಿಗಳಿಂದ ಸಹಿತವಾದ ಸಮಸ್ತ ವಿಶ್ವವನ್ನ, ಸಮಸ್ತ ದೇವತೆಗಳನ್ನ, ದಾನವರನ್ನ, ಮಾನವರನ್ನ, ಈ ಪಂಚಭೂತಾತ್ಮಕವಾದ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡತಕ್ಕಂಥ, ವಿಶ್ವವನ್ನೇ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಚತುರ್ಮುಖನಿಗೆ ಯಾರ ಕಟಾಕ್ಷ ಲೇಷದಿಂದ ಬಂತೋ ಅಂಥ ಲಕ್ಷ್ಮಿಯು ಯಾರ ಅನುಗ್ರಹದಿಂದ ಈ ಶಕ್ತಿಯನ್ನು ಪಡೆದಳೋ ಅಂಥ ನಾರಾಯಣನಿಗೆ ನಮಸ್ಕಾರ. ಅದರ ನಂತರ ಸೃಷ್ಟಿಯಾದ್ದನ್ನು ಸಂಹಾರ ಮಾಡತಕ್ಕಂಥ ಶಿವಶಕ್ತಿ. ಶಕ್ರೋಗ್ರ ದೀಧಿತಿ ಹಿಮಾಕರ ಸೂರ್ಯಸೂನು ಪೂರ್ವಂ ನಿಹತ್ಯ ನಿಖಿಲಂ ವಿತಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಈ ಪದ್ಯದಲ್ಲಿ ನೀವು ಗಮನಿಸಿರಬಹುದು, 8 ಪದ್ಯದಲ್ಲಿಯೂ 3 ಸಾಲು ಬೇರೆ ಬೇರೆ ಇದೆ. 4ನೇ ಸಾಲು ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶ್ರೀರ್ಯತ್ ಇದು ಕೋರಸ್ಸಾಗಿ ಹಾಡುವಂಥದ್ದು. ಒಂದೇ ಸಾಲು, 4ನೇ ಸಾಲು ಒಂದೇ, ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ. 8 ಪದ್ಯದಲ್ಲೂ ಕೊನೆ ಪಾದ ಒಂದೇ. ಅದನ್ನು 3 ಪಾದವನ್ನು ಆಚಾರ್ಯ ಹಾಡ್ತಿದ್ರು, 4ನೇ ಪಾದವನ್ನು ಎಲ್ಲ ಶಿಷ್ಯರು ಒಟ್ಟಿಗೆ ಕೋರಸ್ಸಾಗಿ ಹಾಡಬೇಕು. ಅದರ ಆನಂದವೇ ಆನಂದ. ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅನ್ನೋದು ಕೋರಸ್ಸಾಗಿ ಎಲ್ಲ ಒಟ್ಟಿಗೆ ಹಾಡುವಂಥದ್ದು. ಶಕ್ರ ಉಗ್ರ ದೀಧಿತಿ, ಇಂದ್ರ ಬ್ರಹ್ಮದೇವರನ್ನ ಹೇಳುವಾಗ, ಬ್ರಹ್ಮದೇವರ ಶಕ್ತಿ ಹೇಳುವಾಗ ಗರುಡಶೇಷ ರುದ್ರನ ತಗೊಂಡ್ರು. ರುದ್ರದೇವರ ಶಕ್ತಿಯನ್ನು ಹೇಳುವಾಗ ಗರುಡಶೇಷ ರುದ್ರನ ಬಿಟ್ಟರು. ರುದ್ರ ಸ್ವತಃ ಆಯಿತು, ಗರುಡಶೇಷರ ಸಮಾನ ಸ್ಕಂಧರು, ಇಂದ್ರನಿಂದ ತಗೊಂಡ್ರು. ಶಕ್ರ ಉಗ್ರ ದೀಧಿತಿ ಹಿಮಾಕರ ಸೂರ್ಯಸೂನು. ಇಂದ್ರ, ಸೂರ್ಯ, ಹಿಮಾಕರನಾದ ಚಂದ್ರ, ಸೂರ್ಯಸೂನುವಾಗಿರತಕ್ಕಂಥ ಯಮ ನಿಂದ ಹಿಡಿದು ಶನಿಯ ತನಕ ಪೂರ್ವಂ ನಿಹತ್ಯ ನಿಖಿಲಂ, ಸಮಸ್ತ ದೇವತಾಗಣವನ್ನು ಸಂಹಾರ ಮಾಡಿ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ, ಸಂಹಾರವೂ ಕೂಡ ಭಗವಂತನ ಒಂದು ಸೇವೆ ಎನ್ನುವುದರಿಂದ, ಭಗವಂತನ ಸೇವೆಯನ್ನು ಮಾಡಿದೆ ಎನ್ನುವ ಸಂತಸದಿಂದ ಆ ಕಾಲದಲ್ಲೂ ಪ್ರಳಯ ನೃತ್ಯ, ಪ್ರಳಯ ತಾಂಡವವನ್ನು ಮಾಡ್ತಾನಲ್ಲ ಶಿವ, ಅದು ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ, ಯಾರ ಕರುಣೆಯ ಕಟಾಕ್ಷದಿಂದ ಈ ಸಂಹಾರದ ತಾಂಡವ ನೃತ್ಯವನ್ನು ಶಿವ ಮಾಡ್ತಾನೋ ಅಂಥ ಲಕ್ಷ್ಮಿಯು ಯತ್ಕಟಾಕ್ಷ ಬಲವತಿ, ಯಾವ ಭಗವಂತನ ಅನುಗ್ರಹದಿಂದ ಅಂಥ ಬಲವನ್ನು ಪಡೆದಳೋ ಅಂಥ ಸರ್ವೋತ್ತಮನಾದ ಭಗವಂತನಿಗೆ ನಮಸ್ಕಾರ. ಆಮೇಲೆ ಶೇಷ. ತತ್ಪಾದ ಪಂಕಜ ಮಹಾಸನತಾಮವಾಪ ಶರ್ವಾದಿ ವಂದ್ಯ ಚರಣೋ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿರ ಅನ್ಯ ಸುರೈರ್ ದುರಾಪಾಂ ಶ್ರೀಯತ್ ಕಟಾಕ್ಷ ಬಲವತೆ ತಂ ನಮಾಮಿ. ತತ್ಪಾದ ಪಂಕಜ ಮಹಾಸನತಾಂ ಅವಾಪ, ಭಗವಂತನ ಪಾದ ಪಂಕಜನ ಪಾದಕಮಲ ಅದರ ಆಸನವಾಗತಕ್ಕಂಥ ಮಹಾ ಆಸನ ಅದು. ಭಗವಂತನ ಪಾದದ ಆಸನ ಮಹಾಸನ ಅಲ್ಲದೆ ಇನ್ಯಾವುದು ಮಹಾಸನ, ಶ್ರೇಷ್ಠವಾದ ಆಸನ ಅದು. ಭಗವಂತನ ಪಾದಕ್ಕೆ ಆಸನವಾಗುವ ಯೋಗ ಶೇಷನಿಗೆ ಬಂತಂತೆ. ಇದು ಶರ್ವ ತತ್ಪಾದ ಪಂಕಜ ಮಹಾಸನತಾಂ ಅವಾಪ ಶರ್ವಾದಿ ವಂದ್ಯ ಚರಣ. ಶಿವನೇ ಶೇಷನಾದರೂ ಕೂಡ ಶಿವನಾಗಿದ್ದಾಗ ಭಗವಂತನ ಪಾದಪೀಠವಾಗುವಂಥ ಯೋಗ ಇರಲಿಲ್ಲ ಅಂತ ಅವನಿಗೆ. ಆದ್ದರಿಂದ ಶಿವ ಕೂಡ
ಶೇಷನಿಗೆ ನಮಸ್ಕಾರ ಮಾಡ್ತಾನೆ. ಶರ್ವಾದಿ ವಂದ್ಯಚರಣ, ಶಿವಾದಿಗಳಿಂದ ವಂದಿತನಾಗಿರತಕ್ಕಂಥ ಶೇಷ ಭಗವಂತನ ಪಾದಪೀಠವಾಗುವ ಯೋಗ್ಯತೆಯನ್ನ ಎತ್ತರವನ್ನ ಏರಿದನಲ್ಲ. ಆಶ್ರಿತ್ಯ ನಾಗಪತಿ ಅನ್ಯ ಸುರೈರ್ ದುರಾಪಾಂ ಯಥಪಾಂಗಲೇಶಂ ಆಶ್ರಿತ್ಯ. ಅದು ಇತರ ಯಾವ ದೇವತೆಗಳಿಗೂ ದುರ್ಲಭವಾಗಿರತಕ್ಕ ಈ ಅಪೂರ್ವವಾದಂತಹ ಭಗವಂತನ ಆಸನವಾಗುವ ಯೋಗವನ್ನ, ಭಗವಂತನ ಆಸನ, ಪಾದಪೀಠ, ಭಗವಂತನ ಶಯ್ಯೆ ಎಲ್ಲವೂ ಆಗುವಂಥ ಪುಣ್ಯವನ್ನ ಯಾರ ಅಪಾಂಗಲೇಶವನ್ನು ಆಶ್ರಯಿಸಿ ಪಡೆದನೋ ಅಂಥ ಲಕ್ಷ್ಮಿಯೂ ಯತ್ಕಟಾಕ್ಷ ಬಲವತಿ. ಶೇಷನಿಗೆ ಭಗವಂತನ ಪಾದಪೀಠವಾಗುವ ಯೋಗ್ಯತೆಯನ್ನು ಕೊಟ್ಟವಳು ಲಕ್ಷ್ಮಿ. ಬ್ರಹ್ಮದೇವರೇ ಜಗತ್ತನ್ನು ಸೃಷ್ಟಿ ಮಾಡುವ ಯೋಗ್ಯತೆಯನ್ನು ಕೊಟ್ಟವಳು ಲಕ್ಷ್ಮಿ. ಶಿವನಿಗೆ ಜಗತ್ತನ್ನು ಸಂಹಾರ ಮಾಡತಕ್ಕಂಥ ಯೋಗ್ಯತೆಯನ್ನು ಕೊಟ್ಟವಳು ಲಕ್ಷ್ಮಿ. ಆದರೆ ಈ ಎಲ್ಲ ಯೋಗ್ಯತೆ ಲಕ್ಷ್ಮಿ ಕೊಟ್ಟವ ಭಗವಂತ. ಹಾಗೆಯೇ ಗರುಡ ನಾಗಾರಿ ರುಗ್ರ ಬಲಪೌರುಷ ಆಪ ವಿಷ್ಣು ಅಹತ್ವ ಮುತ್ತವಜವೋ ಯತಪಾಂಗಲೇಶಂ ಆಶ್ರಿತ್ಯ ಶಕ್ರಮುಖ ದೇವಗಣೈ ರಚಿಂತ್ಯಂ ಶ್ರೀರ್ ಯತ್ಕಟಾಕ್ಷ ಬಲವತ್ತೆ ಜಿತಂ ನಮಾಮಿ. ನಾಗಾರಿಹಿ ಗರುಡ ಉಗ್ರ ಬಲ ಪೌರುಷ, ಮಹಾಶಕ್ತಿ ಗರುಡನ ಶಕ್ತಿ ಅಂತಂದ್ರೆ ಆ ಗರುಡನ ಅಪಾರವಾದ ಶಕ್ತಿಗೆ ಬೇರೆ ಬೇರೆ ಕಥೆಗಳು ಶಾಸ್ತ್ರದಲ್ಲಿವೆ. ದೇವತೆಗಳಲ್ಲೇ ಬಹಳ ವಿಶಿಷ್ಟವಾದ ಶಕ್ತಿ ಇರತಕ್ಕಂಥ ಗರುಡ ಆಪ ವಿಷ್ಣು ವಾಹತ್ವಂ, ಭಗವಂತನ ವಾಹನವಾಗುವ ಯೋಗವನ್ನು ಪಡೆದ. ಉತ್ತಮ ಜವಹ, ವೇಗದಲ್ಲೂ ಮತ್ತು ಬಲದಲ್ಲೂ ಸಾಟಿ ಇಲ್ಲದಂಥ ಒಂದು ವಿಶಿಷ್ಟ ಶಕ್ತಿಯಾಗಿರತಕ್ಕ ಗರುಡ ಯಾರ ಕರುಣೆಯ ಕಟಾಕ್ಷದಿಂದ ಭಗವಂತನ ವಾಹನವಾಗುವ ಯೋಗವನ್ನು ಪಡೆದನೋ, ಲಕ್ಷ್ಮಿಯ ಅನುಗ್ರಹದಿಂದ ಗರುಡನಿಗೆ ಭಗವಂತನ ವಾಹನವಾಗುವ ಯೋಗ ಬಂತು. ಅಂಥ ಲಕ್ಷ್ಮಿಯು ಅದು ಅನ್ಯ ಸುರೈರ್ ದುರಾಪಾಂ ಶಕ್ರಮುಖ ದೇವಗಣೈ ಅಚಿಂತ್ಯಂ, ಇಂದ್ರಾದಿ ದೇವತೆಗಳು ಕನಸಿನಲ್ಲೂ ಯೋಚಿಸುವ ಯೋಗ ಅಲ್ಲ. ಭಗವಂತನ ವಾಹನವಾಗಬೇಕು ಅಂತ ಬಯಸಿದರೂ ಅವರು ಆಗಲಾರರು. ಗರುಡ ಪದವಿಯನ್ನು ಏರುವುದು ಇಂದ್ರಾದಿಗಳಿಗೂ ಅಸಾಧ್ಯವಾಗಿರತಕ್ಕಂಥ ಅಂಥ ಅಪೂರ್ವವಾದ ಭಗವಂತನ ವಾಹನವಾಗುವ ಭಾಗ್ಯವನ್ನು ಗರುಡನಿಗೆ ಯಾರ ಕರುಣೆಯ ಕಟಾಕ್ಷ ನೀಡಿತೋ ಅಂಥ ಲಕ್ಷ್ಮಿಗೂ ಈ ಬ್ರಹ್ಮ ಗರುಡಶೇಷ ರುದ್ರಾದಿಗಳನ್ನು ಅವರವರ ಪದವಿಯನ್ನಿತ್ತು ಅವರನ್ನು ಎತ್ತರಕ್ಕೇರಿಸುವ ಶಕ್ತಿಯನ್ನು ಕೊಟ್ಟ ಭಗವಂತನ ಕೃಪಾ ಕಟಾಕ್ಷಕ್ಕೆ ಆ ಶಕ್ತಿ ನೀಡಿದ್ದು ಭಗವಂತನ ಕಟಾಕ್ಷ. ಅಂಥ ಲಕ್ಷ್ಮಿಗೂ ಬಲವನ್ನು ನೀಡಿದ ನಾರಾಯಣನಿಗೆ ನಮಸ್ಕಾರ. ಹೀಗೆ 8 ಪದ್ಯಗಳಲ್ಲಿ ಲಕ್ಷ್ಮೀನಾರಾಯಣರನ್ನ ಸ್ತೋತ್ರ ಮಾಡಿ ಕೊನೆಗೆ ಫಲಶ್ರುತಿಯನ್ನು ಹೇಳ್ತಾರೆ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ. ಆನಂದ ತೀರ್ಥ ಮುನಿಯ ಮುಖ ಕಮಲದಿಂದ ಮೂಡಿ ಬಂದಂಥ ಹಾಡು. ಸಾಕ್ಷಾತ್ ರಮಾ ಹರಿ ಮನಃಪ್ರಿಯಂ, ನೇರವಾಗಿ ಲಕ್ಷ್ಮೀನಾರಾಯಣರಿಗೆ ಮುಟ್ಟುವಂಥ ಹಾಡು. ಯಾಕೆಂದ್ರೆ ಲಕ್ಷ್ಮೀನಾರಾಯಣರ ನೇರ ಮಗ ಅವನು, ಸಾಕ್ಷಾತ್ ಪುತ್ರ. ಆದ್ದರಿಂದ ಭಗವಂತನ ಅತ್ಯಂತ ಹತ್ತಿರದವನು ನಾನು, ಅತ್ಯಂತ ಹತ್ತಿರದಲ್ಲಿ ಭಗವಂತನನ್ನು ಕೊಂಡು ಹೇಳಿದಂಥ ಹಾಡು ಅವರಿಗೆ ಬಹಳ ಹತ್ತಿರದ ಹಾಡು. ಸಾಕ್ಷಾತ್ ರಮಾ ಹರಿ ಮನಃಪ್ರಿಯಂ ಉತ್ತಮಾರ್ಥಂ. ಆದ್ದರಿಂದಲೇ ಬಹಳ ಶ್ರೇಷ್ಠವಾದ ಅಪೂರ್ವವಾದ ಅರ್ಥಗಳನ್ನು ಒಳಗೊಂಡಿದೆ ಈ ಮಂತ್ರ, ಈ ಪದ್ಯ. ಭಕ್ತ್ಯಾ ಪಠತಿ ಅಜಿತಮಾತ್ಮನಿ ಸನ್ನಿಧಾಯ, ಭಗವಂತನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ ಭಕ್ತಿಯಿಂದ ಇದನ್ನು ಪಠಿಸಿದರೆ ಸ್ತೋತ್ರಂ, ಈ ಸ್ತೋತ್ರ ಪಠಿ ಅಭಿಯಾತಿ ತಯೋರಭೀಷ್ಟಂ, ಲಕ್ಷ್ಮೀನಾರಾಯಣರ ಪ್ರೀತಿಗೆ ಪಾತ್ರನಾಗ್ತಾನೆ. ಭಗವಂತನ ಪ್ರೀತಿ, ಲಕ್ಷ್ಮಿಯ ಪ್ರೀತಿ, ಕರುಣೆಯ ಕಟಾಕ್ಷ ಅವನ ಮೇಲೂ ಹರಿಯುತ್ತೆ ಇದನ್ನು ಪಠಿಸಿದವನು ಅಂತ. ಹಿಂದೆ ಏನು ಹೇಳಿದರು? ಲಕ್ಷ್ಮೀನಾರಾಯಣರ ಕರುಣೆಯ ಕಟಾಕ್ಷದ ಮಹಿಮೆಯನ್ನು ಹೇಳಿದರು. ಪಠಿಸಿದರೆ ನಿನ್ನ ಮೇಲೂ ಆ ಕರುಣೆಯ ಕಟಾಕ್ಷ ಬೀಳುತ್ತೆ ಅಂತ ಹೇಳಿ ಫಲಶ್ರುತಿಯನ್ನ ಹೇಳಿ ಉಪಸಂಹಾರ ಮಾಡ್ತಾರೆ. ಇದು ಶ್ರೀಸ್ತುತಿ, ಲಕ್ಷ್ಮಿಯನ್ನು ಸ್ತೋತ್ರ ಮಾಡತಕ್ಕ ವಿಧಾನ. ಆದ್ದರಿಂದ ಇದಕ್ಕೆ ಶ್ರೀಸ್ತುತಿ ಅಂತ ಹೆಸರು. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಕೃತ ಶ್ರೀಸ್ತುತಿ ಸಮಾಪ್ತ. ಅದರ ನಂತರ ಲಕ್ಷ್ಮಿಯ ಕಾರುಣ್ಯದ ಕಟಾಕ್ಷದ ಅನುಗ್ರಹವನ್ನು ಪಡೆದು ಅಲ್ಲಿಂದ ನಾರಾಯಣನ ಸ್ತೋತ್ರ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ಇಂದಿರೆಯ ಸ್ತೋತ್ರ ಆದಮೇಲೆ ಇಂದಿರಾಪತಿಯ ಸ್ತೋತ್ರ. ಅವನು ವಂದೇ ವಂದ್ಯಂ, ಎಲ್ಲರಿಂದಲೂ ಸ್ತುತನಾದವ, ಎಲ್ಲರಿಂದಲೂ ನಮಸ್ಕೃತನಾದಂಥ ಭಗವಂತ. ಯಾಕೆಂದರೆ ಸದಾನಂದ, ನಿತ್ಯಾನಂದ ಪೂರ್ಣನಾಗಿರತಕ್ಕವ, ವಾಸುದೇವ ನಾಮಕನಾಗಿ ಮೋಕ್ಷಪ್ರದನಾದವ, ಜಗತ್ಪತಿ, ಇಡೀ ಜಗತ್ತಿನ ಪಾಲಕ, ಲಕ್ಷ್ಮಿಗೂ ಪತಿಯಾಗಿರತಕ್ಕವ. ಅಂಥ ಆದ್ಯಾದಿ ವರದೇಶ ವರಪ್ರದಂ. ಆದ್ಯ ಅಂದರೆ ಚತುರ್ಮುಖ ಬ್ರಹ್ಮ ಮುಂತಾದ ಜಗತ್ತಿಗೆಲ್ಲ ಅಭೀಷ್ಟವನ್ನು ಕೊಡತಕ್ಕವರಲ್ಲಿ ಹಿರಿಯ ಶಕ್ತಿಗಳು ಆದ್ಯಾದಿ ವರದೇಶರು. ಅವರಿಗೂ ಅಭೀಷ್ಟವಾಗಿರತಕ್ಕಂಥ ಮೋಕ್ಷವನ್ನು, ಮೋಕ್ಷಾಖ್ಯ ವರವನ್ನು ಕೊಡತಕ್ಕವ. ಬ್ರಹ್ಮಾದಿಗಳಿಗೂ ಪಾರಮೇಷ್ಠ್ಯಾದಿ ಪದವನ್ನು, ಮೋಕ್ಷಾದಿ ಪದವನ್ನು ಕೊಡತಕ್ಕಂಥ ಭಗವಂತ. ಅಂಥ ಭಗವಂತನಿಗೆ ನಮಸ್ಕಾರ ಮಾಡಿ
ಅವನ ಪಾದಾದಿಕೇಶಾಂತ ವರ್ಣನೆ. ನಮಾಮಿ ನಿಖಿಲಾಧೀಶ ಕಿರೀಟಾಕೃಷ್ಟ ಪೀಠವತ್ ಹೃತ್ತಮ ಶಮನೇರ್ಕಾಭಂ ಶ್ರೀಪತೇ ಪಾದಪಂಕಜಂ. ನಮಾಮಿ ನಿಖಿಲ ಅಧೀಶ ಅಧೀಶರು ಅಂದರೆ ಜಗತ್ತಿನ ಅಧಿನಾಯಕರು, ಬ್ರಹ್ಮಾದಿ ದೇವತೆಗಳು. ನಿಖಿಲ ಅಧೀಶರು, ಬ್ರಹ್ಮಾದಿ ಸಮಸ್ತ ದೇವತೆಗಳ ಕಿರೀಟದಿಂದ ಆಘೃಷ್ಟವಾದ ಘರ್ಷಣೆಗೊಂಡ ಪೀಠವುಳ್ಳದ್ದು. ಅಂದರೆ ಭಗವಂತನ ಪಾದಕ್ಕೆ ಮಣಿಯುವುದಕ್ಕೋಸ್ಕರ ಭಗವಂತನ ಪಾದಪೀಠದ ಮೇಲೆ ಇವರು ತಮ್ಮ ತಲೆಯ ಕಿರೀಟವನ್ನು ಮುಟ್ಟಿಸ್ತಾರೆ. ಅಂಥ ಪಾದಪೀಠದಿಂದ ಘಟ್ಟಿಸಲ್ಪಟ್ಟ ಪಾದಪೀಠವುಳ್ಳ ಭಗವಂತನ ಪಾದಪಂಕಜವನ್ನು ಶ್ರೀಪತೇ ಪಾದಪಂಕಜಂ ನಮಾಮಿ. ಅದಕ್ಕೆ ನಾನು ಮೊದಲು ನಮಸ್ಕರಿಸುತ್ತೇನೆ ಮತ್ತು ಅದನ್ನು ಧ್ಯಾನಿಸುತ್ತೇನೆ, ಅದನ್ನು ಸ್ತುತಿಸುತ್ತೇನೆ. ಎಂಥದ್ದು ಯಾಕೋಸ್ಕರ? ಹೃತ್ತಮ ಶಮನೆ ಅರ್ಕಾಭಂ. ಆ ಪಾದಪೀಠವನ್ನು ನಾವು ಎಲ್ಲಿ ಕಾಣಬೇಕು? ನಮ್ಮ ಹೃದಯದಲ್ಲಿ ಕಾಣಬೇಕು. ಹೃದಯದಲ್ಲಿ ಪಾದಪೀಠದಲ್ಲಿ ಇರತಕ್ಕ ಪಾದ, ಆ ಭಗವಂತನ ಪಾದವನ್ನು ಕಂಡ್ರೆ ಹೃದಯದಲ್ಲಿ ಇರತಕ್ಕಂಥ ಕತ್ತಲು, ಅಜ್ಞಾನ, ತಮಸ್ಸು ನಾಶವಾಗಿ ಬಿಡುತ್ತೆ. ಹೃದಯದ ತಮಸ್ಸನ್ನು ಕಳೆಯಲು ಸೂರ್ಯನಂತೆ ಇರತಕ್ಕಂಥ ಪಾದಪೀಠ. ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು ಸ್ವರ್ಣ ಮಂಜೀರ ಸಂವೀತಂ ಆರೂಢಂ ಜಗದಂಬಯ. ಅದರಿಂದ ಮೇಲಕ್ಕೆ ಬಂದರೆ ಅದು ಕತ್ತಲು ಕಳೆದು ಬೆಳಕು ಹರಿಯಿತಲ್ಲ, ಪಾದದ ಬೆಳಕಿನಿಂದ ಹೃದಯದ ಕತ್ತಲು ಕಳೆಯಿತು. ಕಳೆದು ಮೇಲೆ ನೋಡಿದರೆ ಮತ್ತೆ ಮಿಸುನಿ ಬಣ್ಣವೇ, ಮತ್ತೆ ಚಿನ್ನದ ಬಣ್ಣವೇ, ಮೇಲೆ ಕತ್ತಲೇ ಇಲ್ಲ. ಆಮೇಲೆ ಜಾಂಬೂನದ ಅಂಬರಾಧಾರಂ, ಮೇಲೆ ನೋಡಿದರೆ ಅಲ್ಲಿ ಪೀತಾಂಬರ ಕಾಣ್ತಾ ಇದೆ, ಅದರ ಮೇಲೆ ಚಿನ್ನದ ನಡುದಾರ ಕಾಣ್ತಾ ಇದೆ. ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು, ಚಿನ್ನದ ಬಣ್ಣದ ಬಟ್ಟೆ, ಚಿನ್ನದ ನಡುದಾರವನ್ನು ತೊಟ್ಟಂಥ ಭಗವಂತನ ಪಾದದಿಂದ ಸೊಂಟದ ತನಕದ ಭಾಗವನ್ನು ಸ್ಮರಿಸಬೇಕು. ಆರೂಢಂ ಜಗದಂಬಯ, ಅವನ ತೊಡೆಯಲ್ಲಿ ತಾಯಿ ಲಕ್ಷ್ಮಿ ಕೂತಿದ್ದಾಳೆ. ಲಕ್ಷ್ಮಿಯನ್ನು ತೊಡೆಯಲ್ಲಿ ಕೂಡಿಸಿಕೊಂಡು ಕೂತಿರತಕ್ಕ ಪೀತಾಂಬರಧಾರಿಯಾದ ಚಿನ್ನದ ನಡುದಾರ ತೊಟ್ಟ ಭಗವಂತನನ್ನ ಧ್ಯಾನ ಮಾಡುವ. ಉದರಂ ಚಿಂತ್ಯಮೀಶಸ್ಯ ತನುತ್ವೇ ಪೆಖಿಲಂಭರಂ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀ ಏಕಯ. ಅದರ ಮೇಲೆ, ಪೀತಾಂಬರದ ಮೇಲೆ ಭಗವಂತನ ತೆಳುವಾದ ಹೊಟ್ಟೆ ಇದೆ. ಅದು ತೆಳ್ಳಗಾಗಿದ್ದರೂ ಕೂಡ ಅಖಿಲಂಭರಂ, ಇಡೀ ವಿಶ್ವವನ್ನು ಹೊತ್ತಿದೆ. ವಲಿತ್ರಯಾಂಕಿತಂ, ಎಷ್ಟು ತೆಳ್ಳಗಿದೆ ಅಂದರೆ 3 ಒಳಿಗಳು, ಮಡಿಕೆಗಳು ಬಿದ್ದಿರತಕ್ಕಂಥ ಸುಂದರವಾದ ತೆಳುವಾದ ಹೊಟ್ಟೆ. ಮತ್ತು ಸದಾ ಲಕ್ಷ್ಮೀದೇವಿಯಿಂದ ಒಬ್ಬಳಿಂದಲೇ ಆಲಿಂಗಿತವಾದ ಹೊಟ್ಟೆ. ಅವಳು ಹೀಗೆ ಕೈ ಇಟ್ಟು ಕೂತಿದ್ದಾಳೆ. ತೊಡೆಯಲ್ಲಿ ಕೂತಾಗ ಬಲಗೈಯಲ್ಲಿ ಭಗವಂತನನ್ನು ಅಪ್ಪಿಕೊಂಡಿದ್ದಾಳೆ. ಶ್ರೀದೇವಿಯಿಂದ ಅಲಂಗಿತವಾದ, ನಾನು ನಿನ್ನೆ ಹೇಳಿದ್ದೆ ಶ್ರೀ ಮತ್ತು ಲಕ್ಷ್ಮಿ ಅಂತ 2 ರೂಪಗಳು. ಶ್ರೀ ನಾಮಕವಾದ ರೂಪ ತೊಡೆಯಲ್ಲಿ ಕೂತದ್ದು ಅಂತ. ಇದರಲ್ಲಿ ಒಂದು ಸಣ್ಣ ಅಭಿಪ್ರಾಯ ಭೇದ ಇದೆ. ಏನು ಅಂದರೆ ಶ್ರೀದೇವಿ ತೊಡೆಯಲ್ಲಿ ಕೂತದ್ದು, ಲಕ್ಷ್ಮೀದೇವಿ ಎದೆಯಲ್ಲಿ ಕೂತದ್ದು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವದೀಪಿಕಾದಲ್ಲಿ ಬರೆದಿದ್ದಾರೆ. ಶ್ರೀ ಅಂಕಂ ಶ್ರಿತಾ ಶ್ರೀಹಿ ವಕ್ಷಸಿ ಲಕ್ಷಣಭೂತ ಲಕ್ಷ್ಮೀಹಿ ಅಂತ. ಜಯತೀರ್ಥರು ಇದನ್ನು ತಿರುಗುಮುರುಗು ಮಾಡಿ ಹೇಳ್ತಾರೆ. ತೊಡೆಯಲ್ಲಿ ಕೂತವಳು ಲಕ್ಷ್ಮಿ, ಎದೆಯಲ್ಲಿ ಇರುವವಳು ಶ್ರೀ ಅಂತ. ಅದು ಇಬ್ಬರಿಗೆ 2 ಹೆಸರು ಇದು, ಹೇಗೆ ಹೇಳಿದ್ರು ಒಂದೇ. ಯಾಕೆಂದ್ರೆ ಎದೆಯಲ್ಲಿ ಕೂತವಳು ಶ್ರೀ ಅಂದ್ರೆ, ಯಾಕೆಂದ್ರೆ ಶ್ರೀವತ್ಸ ಅಂತ ಹೆಸರು ನೋಡಿ, ಅದಕ್ಕೆ ಎದೆಯಲ್ಲಿರುವವಳು ಶ್ರೀ ಅಂದ್ರೆ, ಹಾಗಾದ್ರೆ ತೊಡೆಯಲ್ಲಿರುವವಳು ಲಕ್ಷ್ಮಿ ಆದ್ಲು. ಅವರು ಅಂಕಂ ಶ್ರಿತಾ ಶ್ರೀ ಉಪಗೂಢಂ ಶ್ರೀಯ ಅಂತ ಹೇಳಿದ್ದಾರೆ ಆಚಾರ್ಯರು. ತೊಡೆಯಲ್ಲಿ ಕೂತವಳು ಶ್ರೀ ಅಂತ ಹೇಳಿದ್ದಾರೆ, ಅದರಿಂದ ಎದೆಯಲ್ಲಿ ಲಕ್ಷ್ಮಿ ಅಂತಂದ್ರು. ಈಗ ತೊಡೆಯಲ್ಲಿ ಕೂತವಳು ಶ್ರೀ ಆದ್ರೆ ಎದೆಯಲ್ಲಿ ಕೂತವಳು ಲಕ್ಷ್ಮಿ, ಎದೆಯಲ್ಲಿ ಕೂತವಳು ಶ್ರೀ ಆದ್ರೆ ತೊಡೆಯಲ್ಲಿ ಕೂತವಳು ಲಕ್ಷ್ಮಿ. ಯಾಕೆಂದ್ರೆ ಇವು 2 ರೂಪಗಳು ಒಂದೇ, ಯಾವ ಹೆಸರಿನಿಂದ ಕರೆದರೂ ಒಂದೇ. ಅದನ್ನು ಜಯತೀರ್ಥರು ಈ ತರ ಹೇಳಿದ್ದಾರೆ, ತ್ರಿವಿಕ್ರಮ ಪಂಡಿತರು ಆ ತರ ಹೇಳಿದ್ದಾರೆ. ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸಮುತ್ತಮಂ. ಭಗವಂತನ ಉದರದ ಮೇಲೆ ಉರಸ್ ಅಂದರೆ ವಕ್ಷಸ್ಥಳ, ಅದನ್ನು ಸ್ಮರಣೆ ಮಾಡಬೇಕು. ಅದರಲ್ಲಿ ಶ್ರೀಯೋ ಲಕ್ಷ್ಮಿಯೋ ಅಂತ ಜಗಳ ಬೇಡ ಅಂತ ಆಚಾರ ಇಂದಿರಾವಾಸ ಅಂತ ಅಂದ್ಬಿಟ್ರು. ಇಂದಿರೆಯ ನೆಲೆಮನೆಯಾಗಿರ್ತಕ್ಕಂಥ ಎದೆಯನ್ನ ಸ್ಮರಿಸಬೇಕು. ಅನಂತಮ ಅಂತವದಿವ ಭುಜಯೋರ ಅಂತರಂಗತಂ, ಅದು ವಸ್ತುತಃ ಭಗವಂತನ ಎದೆ ಅಂದರೆ ಭಗವಂತನ ಸ್ವರೂಪವೇ ಅದು. ಅದು ಅನಂತ, ಅದು ಕಾಲದೇಶಗಳಿಂದ ಅನಂತ, ಗುಣದಿಂದ ಅನಂತ. ಆದರೂ ಕೂಡ ಅದು ಅನಂತವಾದರೂ, ಎಲ್ಲೇ ಇಲ್ಲದಂಥದ್ದಾದರೂ, ಒಂದು ಸೀಮಿತವಾದ ತೋಳುಗಳ ಮಧ್ಯದಲ್ಲಿ ಸೇರಿಕೊಂಡಂತೆ ಇರುವ ವಿಚಿತ್ರವಾದಂಥ ಭಗವಂತನ ಎದೆಯನ್ನು ನೆನೆಯಬೇಕು. ಶಂಖಚಕ್ರ ಗದಾಪದ್ಮ ಧರಾಶ್ಚಿಂತ್ಯಾ ಹರೇರ್ಭುಜಾಹ. ಭಗವಂತನ 4 ತೋಳುಗಳನ್ನು, 4 ತೋಳುಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳನ್ನು ಧ್ಯಾನಿಸಬೇಕು. ಪೀನವೃತ್ತಾಹ, ಅದು ಪುಷ್ಟವಾಗಿರತಕ್ಕ ತೋಳುಗಳು, ಉರುಟಾಗಿರತಕ್ಕಂಥ ತೋಳುಗಳು, ನವರಾಗಿರತಕ್ಕಂಥ ತೋಳುಗಳು. ಜಗದ್ರಕ್ಷಾ ಕೇವಲೋದ್ಯೋಗಿನಃ ಅನುಶಂ, ಜಗತ್ತನ್ನು ರಕ್ಷಿಸುವುದು ಒಂದೇ ಉದ್ಯೋಗ ಬಿಟ್ಟು ಬೇರೆ ಯಾವ ಉದ್ಯೋಗವೂ ಇಲ್ಲದ ತೋಳುಗಳು. ಸಂತತಂ ಚಿಂತೆಯತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾ ವೇದಾಹ ಉದ್ಗೀರ್ಯಂತೆ ಅನುಶಮ್ಯತಃ. ಸಂತತಂ ಚಿಂತೆಯತ್ ಕಂಠಂ, ಭಗವಂತನ ತೋಳುಗಳು ಎದೆ, ಅದರ ಮೇಲೆ ಕಂಠವನ್ನು ಚಿಂತನೆ ಮಾಡು. ಸಂತತಂ ಚಿಂತೆಯತ್ ಕಂಠಂ, ಎಂಥ ಕಂಠ ಅದು! ಭಾಸ್ವತ್ ಕೌಸ್ತುಭ ಭಾಸಕಂ, ಬ್ರಹ್ಮದೇವರೇ ಆ ಕೊರಳಲ್ಲಿ ಕೌಸ್ತುಭ ಮಣಿಯಾಗಿ ಕುಳಿತಿದ್ದಾರೆ. ಆ ಬ್ರಹ್ಮದೇವರಿಗೆ ಆ ಕೌಸ್ತುಭ ಮಣಿಗೆ ಭಗವಂತನ ಕೊರಳಲ್ಲಿ ಹೋಗಿ ನೆಲೆಸಿದ್ದರಿಂದ ಹೊಸ ಕಾಂತಿ ಬಂತು. ತೊಟ್ಟ
ಪ್ರಕಾಶಮಾನವಾದ ಕೌಸ್ತುಭ ಮಣಿಗೂ ಬೆಳಕನ್ನು ನೀಡುವ, ಶೋಭೆಯನ್ನು ನೀಡುವ ಭಗವಂತನ ಕೊರಳನ್ನು ಧ್ಯಾನ ಮಾಡು. ಮತ್ತು ವೈಕುಂಠಸ್ಯ ಅಖಿಲಾಹ ವೇದಾಹ, ವೈಕುಂಠ ನಾಯಕನಾದ ಭಗವಂತನ ಕಂಠವನ್ನ ಧ್ಯಾನ ಮಾಡು. ಅದು ಕೌಸ್ತುಭ ಮಣಿಗೂ ಬೆಳಕನ್ನು ನೀಡಿದಂಥದ್ದು. ಮತ್ತು ಆ ಕಂಠದಿಂದ ನಿರಂತರ ವೇದನಾದ ಹೊರಹೊಮ್ಮುತ್ತಾ ಇದೆ. ತೇನೇ ಬ್ರಹ್ಮ ಹೃದಯ ಆದಿಕವಿಯೇ, ಚತುರ್ಮುಖ ಬ್ರಹ್ಮನಿಗೆ ಸದಾ ವೇದನಾದವನ್ನು ಕೇಳಿಸುವಂತಹ ಕಂಠ ಅದು. ಅಖಿಲಾಹ ವೇದಾಹ ಉದ್ಗೀರಿಯಂತೆ ಅನಿಶಂ, ನಿರಂತರವಾಗಿ ಯಾವ ಕಂಠದಿಂದ ನಿರಂತರ ವೇದನಾದ ಹೊಮ್ಮುತ್ತಾ ಇದೆಯೋ ಅಂಥ ಭಗವಂತನ ಕಂಠವನ್ನು ಧ್ಯಾನ ಮಾಡು. ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್ ಭವತಾಪಾಪನೋದೀಡ್ಯಂ ಶ್ರೀಪತೇನ ಮುಖ ಪಂಕಜಂ. ಸ್ಮರೇತ ಯಾಮಿನೀನಾಥ ಸಹಸ್ರ ಅಮಿತ ಕಾಂತಿಮತ್, ಸಾವಿರಾರು ಚಂದ್ರರು, ಯಾಮಿನಿ ಅಂದರೆ ರಾತ್ರಿ, ಯಾಮಿನೀನಾಥ ಸಹಸ್ರ ಅಂದರೆ ರಾತ್ರಿಯ ನಾಥನಾದ ಅಂದರೆ ಚಂದ್ರ, ಸಾವಿರಾರು ಚಂದ್ರರಿಗೂ ಕೂಡ ಅಮಿತ, ಸಾವಿರಾರು ಚಂದ್ರರನ್ನು ಹೋಲಿಸಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕಿಂತಲೂ ಮಿಗಿಲಾದ ಕಾಂತಿ ಇಂದ ಯುಕ್ತವಾದ ಸಾವಿರಾರು ಚಂದ್ರರು ಏಕಕಾಲದಲ್ಲಿ ಉದಿಸಿದರೆ ಎಷ್ಟು ಬೆಳದಿಂಗಳು ಹಬ್ಬೀತು, ಆ ಬೆಳಕನ್ನು ಮೀರಿದ ಬೆಳಕು ಅದು ಒಳಗಿನ ಭಗವಂತನ ಮುಖದಲ್ಲಿ ಕಾಣತಕ್ಕಂಥ ಬೆಳಕಿನ ಆ ಒಳಗಿನ ಅನುಭವ. ಅಂಥ ಭಗವಂತನ ಭವತಾಪಾಪನೋದಿಡ್ಯಂ ಶ್ರೀಪತೇಹಿ ಮುಖ ಪಂಕಜಂ. ಭಗವಂತನ ಮುಖ ಪಂಕಜ, ಮೋರೆ ತಾವರೆಯಂಥ ಚಲು ಮೋರೆ, ಅದು ಭವತಾಪ ಆಪನೋದಿ, ಸಂಸಾರದ ಎಲ್ಲ ದುಃಖಗಳನ್ನು ಪರಿಹಾರ ಮಾಡತಕ್ಕಂಥ ಭಗವಂತನ ಮುಖದ ದರ್ಶನ. ಈಡ್ಯಂ, ಬ್ರಹ್ಮಾದಿ ದೇವತೆಗಳಿಂದ ಸ್ತುತವಾದಂಥ ಮುಖ, ಅದನ್ನು ಸ್ಮರಿಸಬೇಕು. ಅನಂತರ ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಆ ಮುಖ ಪಂಕಜದಲ್ಲಿ ಇನ್ನೊಂದು, ಆ ತಾವರೆಯಲ್ಲಿ ಇನ್ನೊಂದು ತಾವರೆ ಇದೆ, ಮೋರೆ ಎನ್ನುವ ತಾವರೆ. ಆ ತಾವರೆಯಲ್ಲಿ ಮತ್ತೊಂದು ಕಣ್ಣು ಅನ್ನುವ ತಾವರೆ ಇದೆ. ಆ ಕಣ್ಣು ಅನ್ನುವ ತಾವರೆ ನೇತ್ರಾಬ್ಜ, ಅದರಿಂದ ಅನುರಾಗಪೂರ್ಣವಾದಂಥ ಪ್ರೀತಿಯ ನೋಟ ತನ್ನೆಡೆಗೆ ಹರಿತಾ ಇದೆ ಭಗವಂತನದ್ದು. ಸಾನುರಾಗಾವಲೋಕನಂ ಪೂರ್ಣಾನಂದಸ್ಯ ರಾಮಸ್ಯ, ಆನಂದಪೂರ್ಣನಾದ ರಾಮಚಂದ್ರ ಪ್ರೀತಿ ತುಂಬಿದ ಕಣ್ಣಿನಿಂದ ತನ್ನನ್ನು ಕಂಡ ಅಲ್ಲ, ಅದು ಭವಸಂತಾಪ ಹಾನಿದಾಮೃತ ಸಾಗರಂ, ಈ ಬಾಳಿನ ಸಂತಾಪವೆಂಬ ಎಲ್ಲ ದುರಿತಗಳಿಗೆ ಹಾನಿಯನ್ನು ನಾಶವನ್ನು ಮಾಡತಕ್ಕಂಥ ಅಮೃತ ಸಮುದ್ರದಲ್ಲಿ ಮಿಂದ ಹಾಗಾಯಿತು. ತ್ರಿವಿಕ್ರಮ ಪಂಡಿತಾಚಾರ್ಯ ಇದನ್ನೇ ನೆನಪಿಸಿ ಹೇಳ್ತಾರೆ. ಆಚಾರ್ಯರು ಪ್ರವಚನ ಮಾಡಿದಾಗ ಪರಮಾಮೃತ ಸಮುದ್ರಾವಗಾಹೀವ ಬಹಳಮಾಹ್ಲಾದ ಮಾಪ್ನೋತಿ ಅಂತಾರೆ. ಆಚಾರ್ಯರ ಪ್ರವಚನ ಮಾಡುವಾಗ ಅದನ್ನು ಕೇಳಿದಾಗ ತನಗೆ ಏನು ಅನಿಸಿತು ಅಂದರೆ ಅಮೃತ ಸಮುದ್ರದಲ್ಲಿ ಮುಳುಗಿದ ಹಾಗೆ ಅನಿಸಿತು ನನಗೆ ಅಂತಾರೆ ತ್ರಿವಿಕ್ರಮ ಪಂಡಿತರು. ಹಾಗೆ ಆಚಾರ್ಯ ಹೇಳ್ತಾರೆ, ಭಗವಂತನ ಕುಡಿಗಣ್ಣ ನೋಟ ಅಂದರೆ ಅಮೃತ ಸಮುದ್ರದಲ್ಲಿ ಮುಳುಗಿದ ಆನಂದ ಅದು. ಅಂಥ ಭಗವಂತನ ಕುಡಿಗಣ್ಣ ನೋಟವನ್ನು ನಾನು ಸ್ಮರಾಮಿ, ಸದಾ ನೆನಪಿಸಿಕೊಳ್ತಾ ಇದ್ದೇನೆ ಆ ರಾಮಾವತಾರದ ನಡೆದ ಘಟನೆಯನ್ನು. ಧ್ಯಾಯೇದಜಸ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಹಾಗೆ ಅಜಸ್ರಂ ಧ್ಯಾಯೇತ್, ನಿರಂತರ ಧ್ಯಾನ ಮಾಡಬೇಕು ಜಗದೊಡೆಯನ ಈಶನ ಭ್ರೂಭಂಗವನ್ನು, ಹುಬ್ಬಿನ ಕುಣಿತ, ಭ್ರೂಮಂಡಲವನ್ನು. ಅದು ಎಂಥದ್ದು ಅಂದರೆ ಪದ್ಮಜಾದಿ ಪ್ರತೀಕ್ಷಿತಂ, ನಾವೇನು ನೀವೇನು ಬ್ರಹ್ಮಾದಿ ದೇವತೆಗಳು ಕೂಡ ಅದನ್ನು ಕಾಣಬೇಕು ಅಂತ ಕಾತರಿಸಿ ಕಾದು ಕೂತವರು. ಆ ಚೆಲುವನ್ನು ಮತ್ತು ಆ ಸಂದೇಶವನ್ನು ನಿರೀಕ್ಷಿಸ್ತಾ ಕೂತವರು. ಅಂಥ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ, ಬ್ರಹ್ಮದೇವರಿಗೆ ಬ್ರಹ್ಮ ಪದವಿಯನ್ನು ಕೊಟ್ಟ ಭ್ರೂಭಂಗ, ಸಮಸ್ತ ದೇವತೆಗಳಿಗೆ ಅವರವರಿಗೆ ಆಯಾಯ ಪದವಿಯನ್ನ. ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಯಾ ಸೃಷ್ಟಂ ವರ್ತಿರ್ ಅಶ್ವಿನಾ ವಿರಾವತ್ ಅಂತ ವೇದದಲ್ಲಿ ಋಗ್ವೇದದಲ್ಲಿ ಹೇಳ್ತಾರೆ. ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಪ್ರಭೃತೇ ಹವಿರ್ಭಿಹಿ, ನಿನ್ನನ್ನು ಆರಾಧನೆ ಮಾಡಿದ್ದರಿಂದ ರುದ್ರ ಪದವಿಯನ್ನು ಪಡೆದ, ಅಶ್ವಿ ದೇವತೆಗಳು ಅಶ್ವಿ ಲೋಕವನ್ನು ಪಡೆದರು. ವಿದೇಹಿ ಇದೆಲ್ಲ ನಿನ್ನನ್ನು ಆರಾಧಿಸಿದ ನಿನ್ನ ಹುಬ್ಬಿನ ಕುಣಿತದ ಫಲ. ಅದನ್ನು ಹೇಳ್ತಾರೆ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ, ಬ್ರಹ್ಮರುದ್ರಾದಿ ಪದವನ್ನು ಕೊಟ್ಟದ್ದು. ಅಷ್ಟೇ ಅಲ್ಲ, ವಿಮುಕ್ತಿದ ಮೋಕ್ಷಪ್ರದವಾಗಿರತಕ್ಕಂಥ ಭಗವಂತನ ಹುಬ್ಬಿನ ಕುಣಿತ. ಬ್ರಹ್ಮರುದ್ರಾದಿ ಪದವಿಯನ್ನು ಕೊಟ್ಟರೆ ನಮಗೇನಾಗಬೇಕಾಗಿದೆ? ನಮಗೇನು ಬ್ರಹ್ಮ ಪದವಿ ಹೋಗುವ ಆಸೆ ಇಲ್ಲ, ಹೋಗುವ ಸಾಧ್ಯತೆ ಇಲ್ಲ, ರುದ್ರ ಪದವಿ ಹೋಗುವ ಸಾಧ್ಯತೆ ಇಲ್ಲ. ಆದರೆ ನಮಗೆ ಅದು ಕೊಟ್ಟರೆ ಹೋಗುವ ಆಸೆ ಉಂಟು ಅಲ್ಲಿಗೆ ಮೋಕ್ಷಕ್ಕೆ. ಆದ್ದರಿಂದ ಅದನ್ನು ಹೇಳಿದ್ರು ಕೊನೆಗೆ, ಬರೀ ಬ್ರಹ್ಮರುದ್ರಾದಿ ಪದವಿಗಳು ಕೊಟ್ಟದ್ದು ನಮಗೇನು ಸಂಬಂಧ ಇಲ್ಲ, ಬ್ರಹ್ಮರುದ್ರಾದಿಗಳು ಕಾಯಿಲೆ ಅಂತ ಅನ್ಬೇಡಿ, ಎಲ್ಲರಿಗೂ ಮೋಕ್ಷ ಬೇಕು. ಅವನು ಮೋಕ್ಷಪ್ರದವಾದ ಹುಬ್ಬಿನ ಕುಣಿತ ಅದು. ಹೀಗೆ ಸಂತತಂ ಚಿಂತೆಯೇ ಅನಂತಂ, ಭಗವಂತನನ್ನು ನಾನು ನಿರಂತರ ಚಿಂತಿಸ್ತಾ ಇದ್ದೇನೆ, ಧ್ಯಾನಿಸ್ತಾ ಇದ್ದೇನೆ. ನೀನು ಸಂತತಂ ಚಿಂತೆಯ ಇನಂತಂ, ಆ ಸ್ವಾಮಿಯನ್ನು ನಿರಂತರ ಚಿಂತಿಸು. ಅಂತಕಾಲೇ ವಿಶೇಷತಃ, ನಾನು ಪ್ರಳಯ ಕಾಲದಲ್ಲೂ ಎಚ್ಚರವಾಗಿ ಧ್ಯಾನಿಸ್ತೇನೆ, ನೀನು ಅಂತ್ಯಕಾಲದಲ್ಲಿ ಜಾಗ್ರತೆಯಾಗಿ ಎಚ್ಚರದಿಂದ ನೆನಪಿಟ್ಟು ಭಗವಂತನ ಅನುಸ್ಮರಣೆ ಮಾಡು. ಎಂಥ ಭಗವಂತ? ನೈವ ಉದಾಪುಹು ಗೃಣಂತಹ ಅಂತಂ. ಎಷ್ಟು 12 ಪದ್ಯದಲ್ಲಿ ನೀವು ಪದಾದಿಕೇಶ ಅಂತ ಮುಗಿಸಿಬಿಟ್ರಲ್ಲ,
ಅಲ್ಲಿ ಎಷ್ಟು ಪದ್ಯ ಹೇಳಿದ್ರೆ ಏನು, 1000 ಪದ್ಯದಲ್ಲಿ ಹೇಳಿದ್ರು ಒಂದೇ, 12 ಹೇಳಿದ್ರು ಒಂದು, ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ ಅದು ಅಂತ. ನೈವೋದಾಪಹು ಗೃಣಂತಹ ಅಂತಂ, ಎಷ್ಟು ವಿಧವಾಗಿ ಸ್ತೋತ್ರ ಮಾಡಿದರೂ ಕೂಡ ಅದು ಮುಗಿಯದ ಅನಂತವಾದ ಗುಣಗಳ ಕಡಲು. ಯದ್ಗುಣಾನಾಂ ಅಜಾದೇಹ, ಬ್ರಹ್ಮಾದಿ ದೇವತೆಗಳು ಅನಂತ ಕಾಲದವರೆಗೆ ಹಾಡ್ತಾ ಕೂತರೂ ಕೂಡ ಅದು ಮುಗಿಯದಂಥ ಗುಣಗಳ ಅನಂತವಾದ ಕಡಲು ಅದು. ಆದ್ದರಿಂದ ನಮ್ಮ ತಟ್ಟೆಗೆ ಎಷ್ಟು ತುಂಬುತ್ತೋ ಅಷ್ಟು ಆ ಗುಣಗಳ ಅನುಸಂಧಾನವನ್ನು ತುಂಬಿಕೋ, ಅದನ್ನು ಅನುಸಂಧಾನ ಮಾಡು. ಆ ಅನಂತವನ್ನು ಪೂರ್ತಿ ತಬ್ಬಿಕೊಳ್ತೇನೆ, ಬಾಚಿಕೊಳ್ತೇನೆ ಅಥವಾ ಗ್ರಹಿಸಿ ಬಿಡ್ತೇನೆ ಅನ್ನತಕ್ಕಂಥ ಹುಚ್ಚುತನ ಮಾಡಬೇಡ. ನಿನಗೆ ಕೈ ಸಾಗುವಷ್ಟು ಭಗವಂತನನ್ನು ನಿರಂತರ ಚಿಂತನೆ ಮಾಡು ಅಂತ ಈ 2 ಸ್ತೋತ್ರಗಳಲ್ಲಿ ಲಕ್ಷ್ಮೀನಾರಾಯಣರ ಧ್ಯಾನದ ಒಂದು ಸಮಗ್ರ ಹಿನ್ನೆಲೆ, ಉಪಾಸನೆ, ಧ್ಯಾನ, ಮನನ, ಚಿಂತನ, ಸಮಗ್ರ ದೃಷ್ಟಿಯನ್ನು ಆಚಾರ್ಯರು ಕೊಟ್ಟರು. ಇದ ಮೇಲೆ ಮುಂದೆ ಒಂದು ಸ್ತೋತ್ರ ಇದೆ, ನಾವು ನಾಳೆ ನೋಡುವಂಥ ಸ್ತೋತ್ರ. ಅದು ಈಗ ಪ್ರಚಲಿತವಾದಂಥ ದ್ವಾದಶ ಸ್ತೋತ್ರದಲ್ಲಿ ಇಲ್ಲವೇ ಇಲ್ಲ. ಅದು ಇಡೀ ಸ್ತೋತ್ರ ಹೊಸತು. ಶಂಖಚಕ್ರ ಗದಾ ಪದ್ಮ ಶಾರ್ಂಗ ಖಡ್ಗಧರಂ ಸದಾ ನಮಾಮಿ ಪಿತರಂ ನಿತ್ಯಂ ವಾಸುದೇವಂ ಜಗತ್ಪತಿಂ ಸಚ್ಚಿದಾನಂದ ರೂಪಂತಂ ಅನಾಮಯಮನಂತರಂ ಏಕಮೇಕಾಂತಮಭಯಂ ವಿಷ್ಣುಂ ವಿಶ್ವಹೃದಿ ಸ್ಥಿತಂ ನಾನಾ ಸ್ವಭಾವಮತ್ಯಂತ ಸ್ವಭಾವೇನ ವಿಚಾರಿತಂ ಅವಿಶೇಷಮನಾದ್ಯಂತಂ ಪ್ರಣಮಾಮಿ ಸನಾತನಂ ಕುಂದೇಂದು ಸನ್ನಿಭಂ ವಂದೇ ಸುಧಾರಸನಿಭಂ ವಿಭುಂ ಜ್ಞಾನಮುದ್ರಾ ಪುಸ್ತಕಾದಿ ಶಂಖಾಕ್ಷಾಯುಧಧಾರಿಣಂ. ಭಗವಂತನ ಬೇರೆ ಬೇರೆ ರೂಪಗಳನ್ನು, ಅಲ್ಲಿ ಯಾವ ರೂಪದ ಹೆಸರು ಹೇಳುವುದಿಲ್ಲ, ಆ ಆಯುಧಗಳ ನಿರ್ದೇಶದ ಮೂಲಕವೇ ಭಗವಂತನ ಬೇರೆ ಬೇರೆ ರೂಪಗಳನ್ನು ಹೇಳ್ತಾರೆ. ವಿಶಿಷ್ಟವಾದಂಥ ಬೇರೆ ಎಲ್ಲಿಯೂ ಹೇಳಿದಂಥ ಉಪಾಸನೆಯನ್ನು ಹೇಳ್ತಾರೆ. ಆದರೆ ಬಹಳ ಕ್ಲಿಷ್ಟವಾದ ಸ್ತೋತ್ರ ಅದು. ಅದು ಸುಲಭದಲ್ಲಿ ಅರ್ಥವಾಗುವುದಿಲ್ಲ. ಅದು ಪ್ರಾಯ ಚಾಲ್ತಿಯಿಂದ ತಪ್ಪಿ ಹೋಗಲಿಕ್ಕೂ ಅದೇ ಕಾರಣ ಇರಬಹುದು. ಅರ್ಥವಾಗುವುದಿಲ್ಲ ಅಂತ ಪಾರಾಯಣ ಮಾಡೋದು ಬಿಟ್ರೇನೋ. ಆದ್ದರಿಂದ ಅರ್ಥವೂ ಹೋಯಿತು, ಶಬ್ದವೂ ಹೋಯಿತು. ಕಡೆ ಶಬ್ದ ಅದು ಉಳಿದ. ಅಷ್ಟು ಇಡೀ ಸ್ತೋತ್ರವನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಎಲ್ಲಿ ತನಕ ದುರಾಗ್ರಹ ಅಂತಂದ್ರೆ ಆ ಸ್ತೋತ್ರ ಹೃಷಿಕೇಶ ತೀರ್ಥರ ಪುಸ್ತಕದಲ್ಲಿ ಇದೆ, ಅದನ್ನ ಹೃಷಿಕೇಶ ತೀರ್ಥರ ಪುಸ್ತಕದಿಂದ ಪ್ರತಿ ತೆಗೆದು ಇದು ಪ್ರಾಚೀನ ಗ್ರಂಥದಲ್ಲಿ ಇದೆ ಅಂತ ಹೇಳಿದ ಮೇಲೂ ಇವತ್ತಿಗೂ ಅದನ್ನು ಪಾರಾಯಣ ಮಾಡಲಿಕ್ಕೆ ನಮ್ಮ ಮಾಧ್ವರು ಸಿದ್ಧರಿಲ್ಲ. ಯಾಕಂದ್ರೆ ನಾವು ಕಲಿಯದೇ ಇದ್ದದ್ದನ್ನು ಪ್ರಿಂಟ್ ಮಾಡಿ ನಾವು ಯಾಕೆ ಹೇಳಬೇಕು ಅಂತ. ಈ ದುರಾಗ್ರಹವೇ ಬೆಳೀತಾ ಇದೆ ಹೊರತು ಸತ್ಯದ ಆಗ್ರಹ ಬೆಳೀತಾ ಇಲ್ಲ ನಮಗೆ. ಹೃಷಿಕೇಶ ತೀರ್ಥರು ಬರೆದಿಟ್ಟ, ಆಚಾರ್ಯರು ಬರೆದ ಒಂದು ಅಪೂರ್ವವಾದ ಸ್ತೋತ್ರ. ಮತ್ತು ಎಲ್ಲಿಯೂ ಇವತ್ತಿಗೂ ಯಾವ ಮಠದಲ್ಲಿಯೂ ಯಾವ ಮನೆಯಲ್ಲಿಯೂ ಪಾರಾಯಣಕ್ಕೆ ಬಳಕೆಯಲ್ಲಿ ಇಲ್ಲದ ಸ್ತೋತ್ರ. ಆ ಸ್ತೋತ್ರವನ್ನು ಪ್ರಾಯ ಅದು ಅರ್ಥ ಮಾಡುವುದು ಬಹಳ ಕಷ್ಟ. ಅದರಲ್ಲಿ ಅರ್ಥವಾಗದಂಥ ಅನೇಕ ಶಬ್ದಗಳಿವೆ, ಅನೇಕ ವಿಶೇಷಣಗಳಿವೆ. ಅದನ್ನು ಯಥಾಶಕ್ತಿ, ಮತ್ತೆ ಅದನ್ನು ಹೇಳಿದಲ್ಲ, ಎಲ್ಲರೂ ಕೈ ಬಿಟ್ಟದ್ರಿಂದ ಅದಕ್ಕೆ ವ್ಯಾಖ್ಯಾನ ಮಾಡಿದವರು ಇಲ್ಲ ಯಾರು. ಈಗ ದ್ವಾದಶ ಸ್ತೋತ್ರಕ್ಕೆ ಅನೇಕ ಮಂದಿ ವ್ಯಾಖ್ಯಾನ ಬರೆದಿದ್ದಾರೆ. ಯಾರು ಈ ಸ್ತೋತ್ರಕ್ಕೆ ವ್ಯಾಖ್ಯಾನ ಬರೆಯಲಿಲ್ಲ. ಅವರು ವ್ಯಾಖ್ಯಾನ ಬರೆದದ್ದೆಲ್ಲ ಪ್ರಚಲಿತವಾದ ಪಾಠಕ್ಕೇನೆ. ವಿಶ್ವಪತಿ ತೀರ್ಥರಿಂದ ಹಿಡಿದು ಎಲ್ಲರೂ ವ್ಯಾಖ್ಯಾನ ಮಾಡಿದ್ದು ಪ್ರಚಲಿತವಾದ ಪಾಠಕ್ಕೆ. ಈ ಪ್ರಾಚೀನ ಸ್ತೋತ್ರಕ್ಕೆ ಯಾರೂ ವ್ಯಾಖ್ಯಾನ ಬರೆಯಲಿಲ್ಲ. ಆದ್ದರಿಂದ ವ್ಯಾಖ್ಯಾನ ಪರಂಪರೆಯೂ ಇಲ್ಲದ, ಅಧ್ಯಯನ ಪರಂಪರೆಯೂ ಇಲ್ಲದ, ಪಾರಾಯಣ ಪರಂಪರೆಯೂ ಇಲ್ಲದ ಒಂದು ಅಪೂರ್ವವಾದ ಆಚಾರ್ಯರ ಸ್ತೋತ್ರ. ಆಚಾರ್ಯರು ರಚಿಸಿದ ಭಗವಂತನ ಒಂದು ಅಪೂರ್ವ ರೀತಿ ಇದೆ. ಮಾತ್ರ ಬೇರೆ ಎಲ್ಲ ಸ್ತೋತ್ರಗಳಿಗಿಂತ ಭಿನ್ನವಾಗಿದೆ. ಅದು ಏಕೆ ಭಿನ್ನವಾಗಿದೆ, ಅದರಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಏನು ಅನ್ನೋದನ್ನು ನಾವು ಆ 3ನೆಯ ಸ್ತೋತ್ರವನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.